ನಾವಿಲ್ಲಿ ನೋಡ್ತಾ ಇರೋದು ಬಯಲು ರಂಗಮಂದಿರ. ಈ ಬಯಲು ರಂಗಮಂದಿರ ಅಂದರೆ ಏನು ಗೊತ್ತಾ? ಈ ಒಂದು ರಂಗಮಂದಿರದಲ್ಲಿ ಒಂದಷ್ಟು ನಾಟಕಗಳು ಹಾಗೆಯೇ ನಮ್ಮ ಜನಪದ ಶೈಲಿಯ ಆಟಗಳು ಕೂಡ ನಡೀತವೆ. ಉದಾಹರಣೆಗೆ ತೊಗಲುಗೊಂಬೆ ಆಟ ಇರ್ಬೋದು, ಅಥವಾ ಒಂದು ಜನಪದ ಆಟಗಳು ಏನಿದ್ದಾವೆ, ಡೊಳ್ಳು ಕುಣಿತ ಇರ್ಬೋದು, ಕಂಸಾಲೆ ಇರ್ಬೋದು, ಇಂತಹ ಒಂದು ಜನಪದ ಸಾಹಿತ್ಯದ ಪ್ರಕಾರಗಳನ್ನು ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ರಂಗಮಂದಿರವನ್ನು ಉಪಯೋಗಿಸ್ಕೊಳ್ತಾರೆ. ನಾವಿಲ್ಲಿ ನೋಡ್ಬೋದು ಎಚ್.ಎಲ್. ನಾಗೇಗೌಡ ಅವರ ಕನಸಿನ ಕೂಸು ರಾಮನಗರದ ಜಾನಪದ ಲೋಕದಲ್ಲಿ ಇವತ್ತಿನ ದಿನ ನಾನು ಇದ್ದೀನಿ. ಈ ಒಂದು ಶೈಲಿಯನ್ನು ನೋಡಿ, ಈ ಶೈಲಿ ಯಾವ ರೀತಿ ಇದೆ ಅಂದರೆ ಗ್ರೀಕ್ ದೇಶದ ಎಪಿಕ್ ಮಾದರಿಯಲ್ಲಿ ಈ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಗ್ರೀಕ್ ಶೈಲಿಯ ಮಾದರಿ, ಗ್ರೀಕ್ ಎಪಿಕ್ ಮಾದರಿಯಲ್ಲಿ ಈ ಒಂದು ಎಚ್.ಎಲ್. ನಾಗೇಗೌಡ ಅವರ ಕನಸಿನ ಒಂದು ಜಾನಪದ ಲೋಕದಲ್ಲಿ ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿನ ಒಂದು ರಂಗಮಂದಿರದಲ್ಲಿ ವಿಶೇಷ ದಿನಗಳಲ್ಲಿ ಇಲ್ಲಿ ನಾಟಕಗಳನ್ನು ಆಯೋಜನೆ ಮಾಡ್ತಾರೆ. ಹಾಗೆಯೇ ಜನಪದ ಕಲೆಗಳನ್ನು ಕೂಡ ಈ ಒಂದು ರಂಗಮಂದಿರದಲ್ಲಿ ಆಯೋಜನೆ ಮಾಡ್ತಾರೆ. ನೋಡ್ತಿದ್ದೀವಿ, ನಾವು ಹಿಂದ್ಗಡೆ ಒಂದು ಹಾಲ್ ಟೈಪಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಪ್ರದರ್ಶನ ಮಾಡುವಂತಹವರು ಅಲ್ಲಿ ತಮ್ಮ ಒಂದು ಪ್ರದರ್ಶನಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ನಾವಿಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ಜನಪದ ರೀತಿ ಶೈಲಿಯಲ್ಲಿಯೇ ನಿರ್ಮಾಣ ಮಾಡಿದ್ದಾರೆ. ಆದರೆ ಮಾದರಿಯನ್ನು ನೋಡಿದಾಗ ಈ ಒಂದು ಬಯಲು ರಂಗಮಂದಿರದ ಮಾದರಿಯನ್ನು ಗ್ರೀಕ್ ದೇಶದ ಎಪಿಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜನ ಎಲ್ಲ ಇಲ್ಲಿ ಕುಳಿತು ಆ ಒಂದು ಜನಪದ ಆಟಗಳನ್ನು ಆಸ್ವಾದಿಸ್ತಾರೆ. ಇದು ಎಂಟ್ರೆನ್ಸ್. ಇದು ನಾವಿಲ್ಲಿ ನೋಡ್ತಾ ಇದ್ದೀವಿ, ಮೇಲೆ ಬರೆದಿದ್ದಾರೆ ಬಯಲು ರಂಗಮಂದಿರ ಅಂತ. ನೋಡಿ, ಇದೆ ಎಚ್.ಎಲ್. ನಾಗೇಗೌಡ ಅಂದರೆ ನಿವೃತ್ತ IAS ಅಧಿಕಾರಿ, ಸಾಹಿತಿ, ಹಾಗೆಯೇ ಜಾನಪದ ಬ್ರಹ್ಮ ಅಂತಲೇ ಪ್ರಸಿದ್ಧರಾಗಿರ್ತಂತಹ ಎಚ್.ಎಲ್. ನಾಗೇಗೌಡ ಅವರ ಕನಸಿನ ಕೂಸು ಜಾನಪದ ಲೋಕ. ಈ ಒಂದು ರಂಗಮಂದಿರದ ಬಳಿ ನಿಂತಿದ್ದೀವಿ ನಾವು. ಇದನ್ನು ನಿರ್ಮಾಣ ಮಾಡಿರುವಂತಹದ್ದು ಗ್ರೀಕ್ನ ಎಪಿಕ್ ಮಾದರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಥರದ ಒಂದು ರಂಗಮಂದಿರವನ್ನು ನಾವು ಎಲ್ಲಿ ಕಾಣ್ಬೋದು ಅಂದರೆ ಕೆಲವು ಸ್ಥಳಗಳಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಈ ಒಂದು ರಂಗಮಂದಿರ ನಾವು ಜಾನಪದ ಲೋಕದಲ್ಲೂ ಕೂಡ ಕಾಣಬಹುದು. ಸ್ನೇಹಿತರೆ, ಈ ಜಾನಪದ ಲೋಕ ಏನಿದೆ ಇದು ಸುಮಾರು 15 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಸುಮಾರು 15 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತಹ ಒಂದು ಜಾನಪದ ಲೋಕದಲ್ಲಿ ನಾವು ಇವತ್ತಿನ ದಿನ ಇದ್ದೀವಿ. ಹಾಗಾದರೆ ಈ ಜಾನಪದದಲ್ಲಿ ನಾವು ಏನನ್ನು ಕಾಣ್ಬೋದು? ವಿದ್ಯಾರ್ಥಿಗಳು ಪುಸ್ತಕಗಳಲ್ಲಿ ನೋಡಿರ್ತಾರೆ, ಒಂದು ನಮ್ಮ ಹಿರಿಯರು ಅಥವಾ ನಮ್ಮ ಬುಡಕಟ್ಟು ಜನಾಂಗ, ಟ್ರೈಬಲ್ ಪೀಪಲ್ ಅಂತ ಏನು ಕರಿತೀವಿ, ಅವರು ಯಾವ ರೀತಿಯಾದಂಥ ಒಂದು ಜೀವನ ಶೈಲಿಯಲ್ಲಿ ಬದುಕ್ತಾ ಇದ್ದರು, ಯಾವ ರೀತಿಯ ಒಂದು ಸಂಗೀತವನ್ನು ಅವರು ಆಸ್ವಾದಿಸ್ತಾ ಇದ್ದರು. ಸ್ನೇಹಿತರೆ, ನಾವೀಗ ಹೋಗ್ತಾ ಇರೋದು ಬೀಸು ಕಂಸಾಳೆಯ ಒಂದು ಮಾದರಿಯನ್ನು ಇಲ್ಲಿಟ್ಟಿದ್ದಾರೆ. ನಾವು ಲೈವ್ ಆಗಿ ನೋಡಿರ್ತೀವಿ ಬೀಸು ಕಂಸಾಳೆ ಅಂದರೆ ಯಾವ ರೀತಿಯಾಗಿ ಆಡ್ತಾರೆ ಅಂತ. ನೋಡಿ, ಇಲ್ಲಿ ಬೀಸು ಕಂಸಾಳೆ ಅಂದರೆ ನಮ್ಮ ಜನಪದರು ಆಡುವಂತಹ ಒಂದು ಪ್ರಸಿದ್ಧ ಜನಪದ ಪ್ರಕಾರ ಇದು. ಇಲ್ಲಿ ನೋಡಿ, ಈ ಒಂದು ಶೈಲಿಗೆ ನಾವು ಈ ಒಂದು ಬೀಸು ಕಂಸಾಳೆಯನ್ನು ಮಾಡಬೇಕಾದ್ರೆ ಮಧ್ಯೆ ಒಬ್ಬರು ನಿಂತಿರ್ತಾರೆ. ಸುತ್ತಲೂ ಕೂಡ ಕಂಸಾಲೆಯನ್ನು ಹೊಡಿತಕ್ಕಂಥವರು ಇವರನ್ನು ಬಳಕಿ ಬಾಗಿ ಆ ಒಂದು ಬೀಸು ಕಂಸಾಳೆಯಿಂದ ಹೊಡೆತದಿಂದ ಅವರು ಶಬ್ದವನ್ನು ಹೊರಹೊಮ್ಮಿಸ್ತಾ ಇರ್ತಾರೆ. ಆದರೆ ಅಪ್ಪಿ ತಪ್ಪಿ ಕೂಡ ಕೈಗೆ ಅಥವಾ ಕಾಲ್ಗೆ, ಮುಖಕ್ಕೆ ಈ ಏಟು ಬಿದ್ದರೆ ಅಂತೂ ಸಖತ್ತಾಗಿ ಏಟಾಗುತ್ತೆ. ಅದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಇದು ನಿಜವಾಗ್ಲೂ ಕೂಡ ಒಂದು ಜನರು ಒಂದು ತಮ್ಮ ಬುದ್ಧಿಶಕ್ತಿಯಿಂದ ಆಡುವಂತಹ ಒಂದು ಕಂಸಾಳೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಜಾನಪದ ಲೋಕದಲ್ಲಿ ನಾವು ಪುಟ್ಟದಾದಂತಹ ಒಂದು ನದಿಯನ್ನು ಕೂಡ ನೋಡ್ಬೋದು. ನದಿ ಅಂದರೆ ಒಂದು ಕೊಳ, ಅದರಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಮ ಹಿರಿಯರು ಏನಿದ್ರು, ನಮ್ಮ ಪೂರ್ವಿಕರು ಏನಿದ್ರು, ಅವರು ರೆಸ್ಟ್ ಮಾಡೋದಕ್ಕೆ ತಮ್ಮ ಉಳಿಕೆಯ ಸಮಯ ಅಂದರೆ ತಾವು ಕೆಲಸಗಳನ್ನು ಮಾಡ್ತಾ ಆ ಮಧ್ಯೆ ಬಿಡುವಾದಾಗ ಸಮಯ ಸಿಕ್ಕಾಗ ಅವ್ರು ಏನು ಮಾಡ್ತಾಯಿದ್ರು, ಈ ಥರದ ಒಂದು ಮಂಟಪದಲ್ಲಿ ಕುಳಿತು ಇಲ್ಲೇನು ನೋಡ್ತಾ ಇದ್ದೀವಿ, ಕರಗದ ಒಂದು ಚಿತ್ರನ ನೋಡ್ತಾ ಇದ್ದೀವಿ.
ಇಂತಹ ಒಂದು ಜನಪದ ಆಟಗಳನ್ನು ವೀಕ್ಷಣೆ ಮಾಡ್ತಾ ತಮ್ಮ ಒಂದು ಬಿಡುವಿನ ಸಮಯವನ್ನು ಕಳೀತಾ ಇದ್ರು. ಅದರ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ ನಾವು. ಕರಗ ಅಂದರೆ ಬೆಂಗಳೂರಲ್ಲೂ ಕೂಡ ಕರಗ ನಡೆಯುತ್ತೆ, ಎಲ್ಲ ಕಡೆ ಕರಗ ನಡೆಯುತ್ತೆ. ಆ ಒಂದು ಜನಪದ ಶೈಲಿಯ ಒಂದು ಆಟಗಳನ್ನು ವೀಕ್ಷಣೆ ಮಾಡೋದಕ್ಕೆ ಒಂದು ವಿಶ್ರಾಂತಿ ಧಾಮ ಅಥವಾ ವೀಕ್ಷಣೆ ಮಾಡೋಕ್ಕೆ ಇರುವಂತಹ ಒಂದು ಜಾಗ ಇದು. ಈಗ ನಾವು ಹೋಗ್ತಾ ಇರೋದು ನಾಡೋಜ HL ನಾಗೇಗೌಡ ಸಂಶೋಧನಾ ಕೇಂದ್ರ ಗ್ರಂಥಾಲಯ. ಇದು ಸರಸ್ವತಿ ಮಂದಿರ ಅಂತ ಹಾಕಿದ್ದಾರೆ. ಸಾಹಿತಿ, IAS ನಿವೃತ್ತ ಅಧಿಕಾರಿ, ಹಾಗೆಯೇ ಜಾನಪದ ಬ್ರಹ್ಮ ಎನ್ನುವಂತಹ ಬಿರುದನ್ನು ಪಡೆದಿರುವಂತಹ HL ನಾಗೇಗೌಡ ಅವರ ದಿವಂಗತ ನಾಡೋಜ HL ನಾಗೇಗೌಡ ಸಂಶೋಧನಾ ಕೇಂದ್ರಕ್ಕೆ ನಾವೀಗ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ನಮ್ಮ ಪೂರ್ವಿಕರಲ್ಲಿ ಈ ಒಂದು ಜೋಗಿಗಳು ಅಂತ ಹಳ್ಳಿ ಕಡೆ ಒಂದು ಗಂಟೆಯನ್ನು ಬಾರಿಸ್ತಾ ಶಂಖ ಊದ್ತಾ ಒಂದು ವಿಶೇಷವಾದಂತಹ ಒಂದು ಅಲಂಕಾರವನ್ನು ಮಾಡಿಕೊಂಡು ಹಳ್ಳಿ ಕಡೆ ಬರ್ತಾ ಇದ್ರು. ಈಗೆಲ್ಲ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಆ ಒಂದು ಚಿತ್ರಣವನ್ನು ನಾವಿಲ್ಲಿ ಜಾನಪದ ಲೋಕದಲ್ಲಿ ಕಾಣಬಹುದು. ಇಲ್ಲಿ ಇರುವಂತಹ ಹೆಸರೇನಿದೆ ಅಂದರೆ ಸುಡಗಾಡು ಸಿದ್ಧರು ಅಂತ. ಜಾಗಟೆಯನ್ನು ಬಾರಿಸ್ತಾ ಇವರು ಆ ಒಂದು ಕೊರಳಲ್ಲಿ ಗಂಟೆ ಇಟ್ಕೊಂಡಿರ್ತಾರೆ, ಶಂಖ ಊದ್ತಾ ಇರ್ತಾರೆ. ಆ ರೀತಿಯ ಒಂದು ವಿಶೇಷವಾದಂತಹ ಒಂದು ವೇಷಭೂಷಣಗಳೊಂದಿಗೆ ಹಳ್ಳಿ ಕಡೆ ಬರ್ತಾ ಇದ್ರು. ಈಗೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ. ನಾವು ಪುಸ್ತಕಗಳಲ್ಲಿ ಏನು ಓದ್ತಾ ಇರ್ತೀವಿ, ಜನಪದ ಸಾಹಿತ್ಯ ಇರ್ಬೋದು ಅಥವಾ ಜನಪದ ಕಲೆಗಳಿರಬಹುದು, ಅದರ ಒಂದು ನೆನಪನ್ನು ನಾವಿಲ್ಲಿ ಮೆಲುಕು ಹಾಕಬಹುದು. ಇಲ್ಲಿರ್ತಕ್ಕಂತಹ ನಾಡೋಜ HL ನಾಗೇಗೌಡ ಸಂಶೋಧನಾ ಕೇಂದ್ರ ಗ್ರಂಥಾಲಯ ಇದು ಓಪನ್ ಇಲ್ಲ ಅನಿಸುತ್ತೆ ಈಗ ಸದ್ಯಕ್ಕೆ. ಇಲ್ಲಿ ಒಂದಷ್ಟು ರಥ ಆ ಥರದ್ದು ವಸ್ತುಗಳನ್ನು ಇಟ್ಟಿದ್ದಾರೆ, ಸಂರಕ್ಷಣೆಯನ್ನು ಮಾಡ್ತಿದ್ದಾರೆ. ಅದರ ಒಂದು ದೃಶ್ಯಗಳನ್ನು ಈಗ ನಾವು ನೋಡ್ತಾ ಇದ್ದೀವಿ. ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಒಂದು ವಿಶೇಷವಾದಂತಹ ಜಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ಆ ವಿಶೇಷವಾದ ಜಾಗ ಏನು, ಇಲ್ಲಿ ನಾವು ಏನೇನೆಲ್ಲ ನೋಡಬಹುದು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಇವತ್ತಿನ ದಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಗಳ ಮುಖಾಂತರ. ರಾಮನಗರದ ಜಾನಪದ ಲೋಕಕ್ಕೆ ಇವತ್ತಿನ ದಿನ ನಾನು ಬಂದಿದ್ದೀನಿ. ಹಾಗಾದರೆ ಈ ಜಾನಪದ ಲೋಕ ಅಂದರೆ ಏನು? ಜಾನಪದ ಅಂದ್ರೇ ಗೊತ್ತು ನಮಗೆ, ನಮ್ಮ ಜನಪದರು, ನಮ್ಮ ಪೂರ್ವಿಕರು ಯಾವ ರೀತಿಯ ಒಂದು ಜೀವನ ಶೈಲಿಯನ್ನು ನಡೆಸ್ತಾ ಇದ್ರು, ಅವರು ಬಳಸ್ತಾ ಇದ್ದಂತಹ ಸಂಗೀತದ ಒಂದು ಇನ್ಸ್ಟ್ರೂಮೆಂಟ್ಸ್ ಯಾವ ರೀತಿಯಾಗಿ ಇತ್ತು, ಅವರು ಯಾವ ರೀತಿಯ ಉಡುಗೆ ತೊಡುಗೆಗಳನ್ನು ತೊಡ್ತಾ ಇದ್ರು, ಯಾವ ರೀತಿಯ ಆಭರಣಗಳನ್ನು ತೊಡ್ತಾ ಇದ್ರು, ಮನರಂಜನೆಗಾಗಿ ಅವರು ಯಾವ ರೀತಿಯ ಒಂದು ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಳ್ತಾ ಇರ್ಬೋದು, ನೃತ್ಯ ಇರ್ಬೋದು, ಡೊಳ್ಳು ಕುಣಿತ, ಕಂಸಾಲೆ, ಈ ಥರ ಜನಪದ ನೃತ್ಯಗಳನ್ನು ಯಾವ ರೀತಿಯಾಗಿ ಆಯೋಜನೆ ಮಾಡ್ಕೊಳ್ತಾ ಇದ್ರು. ಹಾಗೆಯೇ ಅವರ ಒಂದು ಊಟದ ಪದ್ಧತಿ ಯಾವ ರೀತಿ ಇತ್ತು, ಅವರು ಮನೆಗಳನ್ನು ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಾ ಇದ್ರು. ಈಗಿನ ಥರ ಒಂದು ಕಾಂಕ್ರೀಟ್ ಕಾಡ್ ಆಗಿರಲಿಲ್ಲ. ಆಗೆಲ್ಲ ಕೂಡ ನೇಚರ್ಗೆ ಫ್ರೆಂಡ್ಲಿ, ಅಂದರೆ ಪರಿಸರಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡದೇ ಇರತಕ್ಕಂತಹ ಒಂದು ಮಾದರಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಆ ರೀತಿಯ ಎಲ್ಲ ಒಂದು ವಿಷಯಗಳನ್ನು ಕೂಡ ಇವತ್ತಿನ ನೀವು ಈ ವಿಡಿಯೋ ಮುಖಾಂತರ ನೋಡಬಹುದು. ನಾವು ಈಗ ಪಠ್ಯಪುಸ್ತಕಗಳಲ್ಲೂ ಕೂಡ ಜನಪದರು ಅಂದಾಗ ಸಾಮಾನ್ಯವಾಗಿ ಸಮಾಜ ವಿಜ್ಞಾನ, ಸೋಷಿಯಲಲ್ಲಿ ಇರ್ಬೋದು ಅಥವಾ ಕನ್ನಡ ಪಠ್ಯಪುಸ್ತಕದಲ್ಲಿ ನಾವು ಈ ಒಂದು ಜನಪದ ಒಂದು ಕಲೆಗಳ ಬಗ್ಗೆ ನೋಡ್ತೀವಿ. ಆದರೆ ಇವತ್ತಿನ ದಿನ ನಾವು ಇಲ್ಲಿ ಅವರು ಬಳಸ್ತಾ ಇದ್ದಂತಹ ಒಂದು ಸಲಕರಣೆಗಳ ಬಗ್ಗೆ, ಅವರ ಊಟ ಉಪಚಾರ, ಉಡುಗೆ ತೊಡುಗೆ, ಸಂಗೀತ, ಮನೆ, ಹೀಗೆ ಎಲ್ಲವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಮಕ್ಕಳು ನೋಡಲೇಬೇಕಾದಂತಹ, ಅದರಲ್ಲೂ ಕೂಡ ಆ ಒಂದು ಸಬ್ಜೆಕ್ಟನ್ನು ಓದಿದಾಗ ಅವರು ಲೈವ್ ಆಗಿ ಈ ವಸ್ತುಗಳನ್ನು ನೋಡ್ತಾರೆ. ಹಾಗೆಯೇ ಅದನ್ನು ಒಂದು ಅನುಭವಿಸ್ತಾರೆ. ಆ ಒಂದು ವಸ್ತುಗಳು ಏನಿದೆ, ಅವರು ಯಾವ ರೀತಿಯಾಗಿ ಜೀವನ ಶೈಲಿಯನ್ನು ನಡೆಸ್ತಾ ಇದ್ರು, ಇದೆಲ್ಲವನ್ನು ಕೂಡ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಒಂದು ಮನದಟ್ಟಾಗುತ್ತೆ. ಅಂತಹ ಒಂದು ಸ್ಥಳಕ್ಕೆ ಇವತ್ತಿನ ದಿನ ನಾನು ಬಂದಿದ್ದೀನಿ. ಬಂದಿರುವಂತಹ ಜಾಗ ಬಂದು ರಾಮನಗರದ ಜಾನಪದ ಲೋಕ. ಈ ಜಾನಪದ ಲೋಕ ಸುಮಾರು 15 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಸ್ಥಾಪನೆ ಮಾಡಿರುವಂತಹ ಅವರು ಯಾರು ಅಂದರೆ ನಿವೃತ್ತ IAS ಅಧಿಕಾರಿ ದಿವಂಗತ HL ನಾಗೇಗೌಡ ಅವರು. HL ನಾಗೇಗೌಡ ಅವರ ಕನಸಿನ ಕೂಸೇನೆ ಈ ಒಂದು ಜಾನಪದ ಲೋಕ. ಸುಮಾರು 15 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಒಂದು ಜಾನಪದ ಲೋಕವನ್ನು ಅವರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಇವತ್ತಿನ ದಿನ ಎಲ್ಲವನ್ನು ಕೂಡ ನಾನು ನನ್ನ ವಿಡಿಯೋಗಳ ಮುಖಾಂತರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಇಲ್ಲಿ ನೋಡ್ತಾ ಇರುವಂತಹದ್ದು HL ನಾಗೇಗೌಡ ಅವರ ಸಂಶೋಧನಾ ಕೇಂದ್ರ ಅಂದರೆ ಗ್ರಂಥಾಲಯ. ಇವತ್ತಿನ ದಿನ
ಆದರೆ ನಾವಿಲ್ಲಿ ನೋಡ್ಬೋದು ನಮ್ಮ ಒಂದು ತುಂಬ ಹಿಂದೆ ಜೋಗಿ ಅಂತ ನಮ್ಮ ಹಳ್ಳಿಗಳಿಗೆ ಬರ್ತಾ ಇದ್ರು. ಈಗ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಜೋಗಿಯ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವರ ವೇಷಭೂಷಣ ಇರ್ಬೋದು, ಅವರು ಕೊರಳಲ್ಲಿ ಗಂಟೆ ಹಾಕ್ಕೊಂಡು ರುದ್ರಾಕ್ಷಿ ಮಾಲೆಯನ್ನು ಹಾಕ್ಕೊಂಡು ಹಾಗೆಯೇ ಒಂದು ಆ ಥರದ ಒಂದು ವೇಷಭೂಷಣಗಳೊಂದಿಗೆ ನಮ್ಮ ಹಳ್ಳಿ ಕಡೆ ಬರ್ತಾ ಇದ್ರು. ಆ ಒಂದು ಜೋಗಿಯ ಚಿತ್ರಣವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಈ ಸಂಶೋಧನಾ ಗ್ರಂಥಾಲಯದಲ್ಲಿ ಓಪನ್ ಇಲ್ಲ, ಆದರೆ ನಾವಿಲ್ಲಿ ಆಗ ಏನು ಬಳಸ್ತಾ ಇದ್ರು ಟಾಂಗ ಅಂತ ಹೇಳ್ತೀವಲ್ವ, ಆ ಒಂದು ಬಂಡಿಯನ್ನು ಕೂಡ ನಾವಿಲ್ಲಿ ಮಾದರಿಯಾಗಿ ಇಟ್ಟಿದ್ದಾರೆ, ನೋಡಬಹುದು. ಇದು ಕುರ್ಜು ರಥ. ಅಂದರೆ ಇಲ್ಲಿ ವಿಶೇಷವಾದಂತಹ ಒಂದು ರಥೋತ್ಸವ ಆ ಥರದ ಸಂದರ್ಭಗಳಲ್ಲಿ ದೇವರನ್ನ ಒಂದು ಇದರಲ್ಲಿ ಇಟ್ಟು ಮೆರವಣಿಗೆಯನ್ನು ಹೊರಡ್ತಾರೆ. ಸ್ನೇಹಿತರೆ, ನಾವು ಈಗೆಲ್ಲ ಫ್ಲೋರ್ ಮಿಲ್ಗೆ ಹೋಗ್ತೀವಿ, ರಾಗಿ ಅಥವಾ ಅಕ್ಕಿನ ಮಿಷಿನಲ್ಲಿ ಆಡಿಸ್ಕೊಳ್ತೀವಿ, ಬರ್ತೀವಿ. ಆದರೆ ತುಂಬ ಹಿಂದೆ ಈ ಒಂದು ಕಲ್ಲಿಂದ ರಾಗಿಯನ್ನು ಬೀಸ್ತಾ ಇದ್ರು. ಈ ಒಂದು ಕಲ್ಲು ಹಿಂಗೆ ತಿರುಗುತ್ತೆ. ಈ ತಿರುಗಿದಾಗ ಇಲ್ಲಿ ರಾಗಿ ಇಟ್ಟಿರ್ಬೋದು ಅಥವಾ ಒಂದು ಪುಡಿಯನ್ನು ಏನು ಮಾಡ್ತಾ ಇದ್ರು ಅದು ಇಲ್ಲಿಂದ ಬರ್ತಾ ಇತ್ತು. ಈ ರೀತಿಯ ಕಲ್ಲಿಂದ ಮುಂಜಾನೆ 5 ಗಂಟೆಗೇನೆ ಎದ್ದು ಮಹಿಳೆಯರು ತಮ್ಮ ರಾಗಿ ಬೀಸುವಂತಹ ಒಂದು ಕಾಯಕದಲ್ಲಿ ತೊಡಗ್ತಾ ಇದ್ರು. ಆ ಸಂದರ್ಭದಲ್ಲೇ ಅವರು ಜನಪದ ಗೀತೆಗಳು, ನಾವು ಈಗ ಏನು ಪುಸ್ತಕಗಳಲ್ಲಿ ಓದ್ತೀವಿ, ಆ ಒಂದು ಜನಪದ ಗೀತೆಗಳನ್ನು ಆಡ್ತಾ ಅವರು ತಮ್ಮ ಕಾಯಕವನ್ನು ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು. ಅಂತಹ ಒಂದು ರಾಗಿ ಕಲ್ಲು ಅಂತ ಹೇಳ್ತಾರೆ. ಇದ್ರೆ ನಾವೀಗ ಹೋಗುವಂಥದ್ದು ಬುಡಕಟ್ಟು ಜನಾಂಗಗಳ ಮನೆಗಳನ್ನ ನೋಡೋದಿಕ್ಕೆ. ಬುಡಕಟ್ಟು ಜನಾಂಗ ಅವರ ಮನೆಗಳನ್ನ ವಾಡೆ ಅಂತ ಕರೀತಾರೆ. ವಾಡೆ ಅಂದರೆ ಮನೆ ಅಂತ ಅರ್ಥ. ಈ ವಾಡೆ ಅಂದರೆ ಏನು, ಯಾವ ರೀತಿಯಾಗಿ ನಿರ್ಮಾಣ ಮಾಡ್ತಾರೆ, ಇವರ ಒಂದು ಜೀವನ ಶೈಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮತ್ಯಾಕೆ ತಡ, ಜಾನಪದ ಲೋಕದಲ್ಲೊಂದು ಸುತ್ತು ಇದೆ ನೋಡಿ. ಮೇನ್ ಎಂಟ್ರೆನ್ಸ್ ಜಾನಪದ ಲೋಕ, ರಾಮನಗರ. ಇಲ್ಲಿ ನಾವು ಟಿಕೆಟನ್ನು ತಗೊಂಡು ಒಳಗಡೆ ಹೋಗಬೇಕು. ಟಿಕೆಟ್ ದರ ಬಂದು ಒಬ್ಬರಿಗೆ 100 ರೂಪಾಯಿ, ವಯಸ್ಕರಿಗೆ 100 ರೂಪಾಯಿ. ಸ್ನೇಹಿತರೆ, ಈ ಜಾನಪದ ಲೋಕದಲ್ಲಿ ಒಬ್ಬ ಕಲಾವಿದರನ್ನ ನೋಡಿದೆ. ತುಂಬಾನೇ ಅದ್ಭುತವಾಗಿ ಅವರು ಜನಪದ ಗೀತೆಯನ್ನ ಹಾಡ್ತಾ ಇದ್ರು. ಆ ಒಂದು ವಿಶೇಷ ವಿಡಿಯೋವನ್ನು ಕೂಡ ನೋಡೋಣ. ವೃತ್ತಿ ಅಂದ್ರೆ ನಮ್ಮೊಂದು ಕೆಲಸ. ಈಗ ನಿಮ್ಗೊಂದು ಶಿವನ ಮೇಲೆ ಒಂದು ಹಾಡನ್ನ ತಿಂಗಾಳ ಮುಳುಗಿದವೋ ರಂಗಾಲ ಬೆಳಗಿದವೋ ಸ್ವಾಮಿ ಮದಯನ ಪೂಜೆಗಾಗಿ ಬಾಳವಾಗಿದವೋ ಸ್ವಾಮಿ ಮದಯನ ಪೂಜೆಗಾಗಿ ಬಾಳವಾಗಿದವೋ ಮಲ್ಲಿಗೆ ಹೂವಿನಂಗೆ ಚೆಲ್ಲಿ ತುನಿನ ಪರುಸೆ ಚೆಲ್ಲಾಟಗಾರ ಮಾದೇವ ಬಾಳವಾಗಿದವ ಮನೆಯನ್ನು
ಜನಪದ ಜಾನಪದದಲ್ಲಿ ಇದು ಮಾದೇಶ್ವರಂದು. ನೀವು ನಿಮ್ಮ ತಾತಂದ್ರು ನಮ್ಮ ತಂದೆಯವರು ಒಂದು 40 ರಾತ್ರಿಗಳು ಕಥೆಗಳು ಹಾಡ್ತೀವಿ. ಬಂಟೆ ಸ್ವಾಮಿ, ಮಾದೇಶ್ವರ, ಬಂಜಾರ ಕಥೆಗಳು, ನೀರುಳ್ಳಿ ಕಥೆಗಳು, ಮೈಲಾಟಮ್ಮನ ಕಥೆಗಳು, ಜೋಗಿ ಹಾಡು. ಅಂದ್ರೆ ನೀವು ಅದನ್ನ ಸ್ಟಾಪ್ ಮಾಡಿದಿರಾ? ನಿಮ್ಮ ಪರಂಪರೆಯಿಂದ ಬಂದಿರೋದನ್ನ ನೀವು ಬಿಟ್ಟು ಈಗ ಬೇರೆ ವೃತ್ತಿ ಈಗ ನೋಡಿ, ಇದು ನಮ್ಮ ತಲೆಗ ಲಾಸ್ಟ್, ನಮ್ಮ ಮಕ್ಕಳ ತಲೆಗ ಅದು ಇಲ್ಲ. ಕಲಿಬಹುದು, ಕಲಿಕೆ ಅಷ್ಟ ಅಲ್ಲ, ಅದು ಬರ್ಬೇಕು. ನಮ್ಗೆಲ್ಲ ಹೊಡಿತಿದ್ರು ನಮ್ಮ ತಂದೆಯವರು. ಕಲಿಬೇಕು ಅಂತ ನಮ್ಗೆ ಮತ್ತೆ ಹೊಡಿತಿದ್ರು. ಈಗ ನಮ್ಮ ಮಕ್ಕಳ ಮತ್ತೆ ಹೊಡಿಕಾಗಲ್ಲ, ಇಲ್ಲ. ಬೈಯೋದು ಅಂತಲ್ಲ, ಜನರೇಷನ್ ಆಸಕ್ತಿ ಕಡಿಮೆ ಆಗಿದೆ. ಈಗ ನೋಡಿ, ಇಲ್ಲಿ ನಾನು ಸರಿ 28 ವರ್ಷ ಈ ಕಲೆ ಕಲಿತು ನಾನು ಅಮೆರಿಕ ಹೋಗಿದ್ದೀನಿ, ರಷ್ಯಾಕ್ಕೆ ಹೋಗಿದ್ದೀನಿ, ಡೆಲ್ಲಿ, ಅಂಡಮಾನ್, ಸುಮಾರು ದೇಶಗಳಲ್ಲಿ ನಾನು ಆಕಾಶವಾಣಿ ಕೊಟ್ಟಿದ್ದೀನಿ, ಟಿವಿಲೆಲ್ಲ ಹಾಡಿದ್ದೀನಿ. ನಂಗೆ ಸುಮಾರು ನನಗೊಂದು 150 ಮತ್ತೆ ಅವಾರ್ಡ್ ಸಿಕ್ಕಿದೆ. ಹೌದಾ? ನಾನು ಇಲ್ಲೇ ಪಾಪ ಚನ್ನಪಟ್ಟಣ ಪಕ್ಕ ಒಂದು ಹಳ್ಳಿ ಕರಿಯಪ್ಪನಹಳ್ಳಿ ಅಂತೇಳಿ, ನಮ್ಮ ಮಕ್ಕಳಿಗಿಲ್ಲ ಅಂದ್ರೂ ಸಾಯಂಕಾಲ ಮೇಲೆ ನಮ್ಮ ಊರಲ್ಲೇ ಒಂದು 10 ಜನ ಗಂಡು ಮಕ್ಕಳು ನಾನು ಈ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ಖುಷಿ ಆಗುತ್ತೆ. ಆಮೇಲೆ ಬೆಂಗಳೂರು ಹಲ್ಟಿ ನಗರ ಅಂತ ಇದೆ, ಅಲ್ಲಿ ಪ್ರತಿ ಮಂಗಳವಾರ ಹೋಗಿ ಅಲ್ಲಿ ಒಂದು ಹೆಣ್ಮಕ್ಳು ಒಂದು 20 ಜನಕ್ಕೆ ಈ ಥರ ಕಲಿಸ್ಕೊಡ್ತಾ ಇದ್ದೀನಿ. ಮೇಡಮ್ ಏನಾಯ್ತದಂದ್ರೆ, ಕಲೆ ಮಾಡ್ಕೊಂಡು ನನ್ನ ಕಲೆಗಾರ ಅಂತ ಅದು ಆಗೋಲ್ಲ. ನಾವು 4 ಜನ ಕೇಳಬೇಕು, 4 ಜನ ಕಲಿಸ್ಬೇಕು, ಉಳಿಸ್ಬೇಕು. ಆ ಕಲಿಸ್ದಾಗಲೇ ಒಂದು ಮಾತ್ರ ಅದು ಮಾತ್ರ ಉಳಿಬೇಕು. ನಿಜ. ಖುಷಿ ಆಯ್ತು ನಿಮ್ಮನ್ನು ನೋಡಿ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಲ್ಲಯ್ಯ ಅಂತ. ಮಲ್ಲಯ್ಯ. ಚಿತ್ರದಲ್ಲಿ ಎಚ್.ಎಲ್. ನಾಗೇಗೌಡ ಅವರು ಇವರು ಸುಮಾರು ಬುಡಕಟ್ಟು ಜನಾಂಗಗಳನ್ನು ಭೇಟಿ ಮಾಡಿ ಸಂಗ್ರಹಣೆ ಮಾಡಿರುವಂತಹ ಎಲ್ಲ ಒಂದು, ಅವರು ಭೇಟಿ ಮಾಡಿದಂತಹ ಎಲ್ಲ ಒಂದು ಸ್ಥಳಗಳ ಒಂದು ಭಾವಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. IAS ನಿವೃತ್ತ ಅಧಿಕಾರಿಯವರು, ಸಾಹಿತಿ, ಜೊತೆಗೆ ಇವರೊಬ್ಬ ಜನಪದ ಸಾಹಿತ್ಯದ ಬ್ರಹ್ಮ ಅಂತಲೇ ಪ್ರಸಿದ್ಧಿಯಾದಂತಹವರು ಎಚ್.ಎಲ್. ನಾಗೇಗೌಡ ಅವರು ಭಾವಚಿತ್ರವನ್ನು ನೋಡ್ತಾ ಇದ್ವಿ. ಅವರಿಗೊಮ್ಮೆ ದೊಡ್ಡದಾದ ನಮಸ್ಕಾರವನ್ನು ಮಾಡಬೇಕು. ಯಾಕಂದರೆ ನಮ್ಮ ಒಂದು ನಾಡಿನ ಸಂಸ್ಕೃತಿ, ಬುಡಕಟ್ಟು ಜನಾಂಗಗಳ ಜೀವನ ಶೈಲಿ, ಪ್ರತಿಯೊಂದು ಕೂಡ ಅವರು ಎಚ್.ಎಲ್. ನಾಗೇಗೌಡ ಅವರು ನಡೆದು ಬಂದ ದಾರಿ ಅಂತ ತೋರಿಸ್ತಾ, ಇಲ್ಲಿ ಪ್ರತಿಯೊಂದು ಅವರು ವಿದ್ಯಾರ್ಥಿ ಆಗಿದ್ದಾಗ, ಹಾಗೆಯೇ ಅವರು ಅಮಲ್ದಾರರಾಗಿದ್ದಾಗ, ದಾವಣಗೆರೆಯಲ್ಲಿ ಅವರು ಕೆಲಸ ಮಾಡಬೇಕಾದ್ರೆ ಅವರು ಸುಮಾರು ಒಂದು ಜಿಲ್ಲೆಗಳಲ್ಲಿ ಭೇಟಿಯನ್ನು ಕೊಡ್ತಾರೆ. ಆ ಒಂದು ಎಲ್ಲ ಚಿತ್ರಗಳ ಭಾವಚಿತ್ರಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಜಾನಪದ ಲೋಕದಲ್ಲಿ ತುಂಬಾ ಅದ್ಭುತವಾದ ಜಾಗ ಅಂದರೆ ನನ್ನ ಪ್ರಕಾರ ಇದು ಅನಿಸುತ್ತೆ. ಯಾಕಂದರೆ ಅವರ ಒಂದು ಶ್ರಮದ ಫಲ, ಅವರ ಕನಸಿನ ಕೂಸು ಇದು ಜಾನಪದ ಲೋಕ ಅನ್ನುವಂಥದ್ದು. ನಮ್ಮ ನಾಡಿನ ಪ್ರತಿಯೊಂದು ಬುಡಕಟ್ಟು ಜನಾಂಗ ಇರ್ಬೋದು, ಅವರ ಆಚಾರ ವಿಚಾರ, ಅಡುಗೆ, ಉಡುಗೆ ತೊಡುಗೆ, ಮನೆ, ಅವರ ಪ್ರತಿಯೊಂದು ಹಬ್ಬ ಹರಿದಿನ ಎಲ್ಲವನ್ನೂ ಕೂಡ ಅವರು ಭೇಟಿಯನ್ನು ಮಾಡಿದ್ದಾರೆ. ಸ್ವತಃ ನಾವು ಅವರ ಒಂದು ಚಿತ್ರಗಳನ್ನು ನೋಡ್ಬೋದು. ಗಾಳಿಪಟ ಉತ್ಸವ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಅವರಿಗೆ ಪಾರಿತೋಷಕವನ್ನು ಕೊಡ್ತಾರೆ. ಆ ಒಂದು ಚಿತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಾಹಿತಿಯಾಗಿ ಎಚ್.ಎಲ್. ನಾಗೇಗೌಡ ಅವರನ್ನು ನೋಡ್ತಾ ಇದ್ದೀವಿ. ಒರಿಜಿನಲ್ ಕಾಪಿ ಕೂಡ ಸ್ನೇಹಿತರೆ, ಇದು ದೊಡ್ಡ ಮನೆ ಒರಿಜಿನಲ್ ಕಾಪಿ ಕೂಡ ಇಲ್ಲಿದೆ, ನಾವು ನೋಡ್ಬೋದು. ಜಾನಪದ ಬ್ರಹ್ಮ ಎಚ್.ಎಲ್. ನಾಗೇಗೌಡ ಅವರು ಧರಿಸ್ತಾ ಇದ್ದಂತಹ ಒಂದು ಕೋಟು ಮತ್ತು ಹ್ಯಾಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಒಬ್ಬ IAS ಅಧಿಕಾರಿಯಾಗಿದ್ದು ನಿವೃತ್ತಿ ಹೊಂದಿದ ನಂತರ ತಮ್ಮ ಹವ್ಯಾಸವನ್ನು ಮುಂದುವರಿಸ್ತಾರೆ. ಸುಮಾರು ಒಂದು ಬುಡಕಟ್ಟು ಜನಾಂಗಗಳನ್ನು, ಟ್ರೈಬ್ಸನ್ನು ಭೇಟಿ ಮಾಡ್ತಾರೆ. ಅವರ ಎಲ್ಲ ಒಂದು ಸಾಧನೆಗಳು ಏನಿದೆ ಅದನ್ನು ನಾವಿಲ್ಲಿ ಕಾಣ್ಬೋದು. ತುಂಬ ಅತ್ಯುತ್ತಮವಾದಂತಹ ಒಂದು ಜಾಗ ಇದು. ಎಚ್.ಎಲ್. ನಾಗೇಗೌಡರ ಸಂಪೂರ್ಣ ಒಂದು ಪರಿಚಯವನ್ನು ಕೊಡುವಂತಹ ಜಾಗ. ಸ್ನೇಹಿತರೆ, ಇದು ಎಚ್.ಎಲ್. ನಾಗೇಗೌಡ ಅವರಿಗೆ ಸಿಕ್ಕಿರುವಂತಹ ಒಂದು ಪಂಪ ಪ್ರಶಸ್ತಿಯ ಒಂದು ಪ್ರತಿಮೆ. ಇದು ಸರಸ್ವತಿಯ ಅದ್ಭುತ ಒಂದು ಮೂರ್ತಿಯನ್ನು ನೋಡ್ತಾ ಇದ್ದೀವಿ. ಇದೇನೇ ನೋಡಿ, ಪಂಪ ಪ್ರಶಸ್ತಿ ಕೊಡ್ತಾರಲ್ವ, ಈ ಒಂದು ಪ್ರತಿಮೆಯನ್ನೇ ಕೊಡುವಂತಹದ್ದು. ಪಂಪ ಪ್ರಶಸ್ತಿ ವಿಜೇತರಿಗೆ ಕೊಡುವಂತಹ ಒಂದು ಮೂರ್ತಿ ಇದು. ನಾವಿಲ್ಲಿ ನೋಡ್ತಾ ಇರೋದು ಪಂಪ ಪ್ರಶಸ್ತಿ ಯಾವಾಗ ಸಿಕ್ಕಿದ್ದು ಅವ್ರಿಗೆ ಅಂದರೆ 2004ರಲ್ಲಿ ಎಚ್.ಎಲ್. ನಾಗೇಗೌಡ ಅವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದ್ದು. ಆ ಒಂದು ಅಭಿನಂದನಾ ಪತ್ರ ಹಾಗೆಯೇ ಮೂರ್ತಿಯನ್ನು ಕೂಡ ಪಕ್ಕದಲ್ಲೇ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ಕೋಟ ಶಿವರಾಮ ಕಾರಂತರೊಂದಿಗೆ ಎಚ್.ಎಲ್. ನಾಗೇಗೌಡ ಅವರನ್ನು ಕಾಣ್ತಾ ಇದ್ದೀವಿ. ನಾವಿಲ್ಲಿ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳನ್ನು ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಇಲ್ಲಿಟ್ಟಿದ್ದಾರೆ. ಅವರು ಬಳಸ್ತಾ ಇದ್ದಂತಹ ಕನ್ನಡಕ ಇರ್ಬೋದು,
HL ನಾಗೇಗೌಡ IAS ಆಫೀಸರ್, IAS ಅಂತ ಇಲ್ಲಿ ಇದೆ, ನಾವು ನೋಡ್ಬೋದು. ಸಾಹಿತಿ, ಜಾನಪದ ಬ್ರಹ್ಮ, ನಿವೃತ್ತ IAS ಅಧಿಕಾರಿ HL ನಾಗೇಗೌಡ ಅವರು ಉಪಯೋಗಿಸ್ತಾ ಇದ್ದಂತಹ ಒಂದು ಕೋಟ್ ಮತ್ತು ಹ್ಯಾಟ್ ಇದೆ. ನಾವಿಲ್ಲಿ ನೋಡ್ತಾ ಇರೋದು HL ನಾಗೇಗೌಡರು ಧ್ವನಿ ಮುದ್ರಣಕ್ಕೆ ಬಳಸ್ತಾ ಇದ್ದಂಥ ಟೇಪ್ ರೆಕಾರ್ಡರ್ಗಳನ್ನು ನಾವಿಲ್ಲಿ ನೋಡ್ಬೋದು. ಅವರು ಟ್ರೈಬಲ್ಸನ್ನು ಮೀಟ್ ಮಾಡಿದಾಗ, ಬುಡಕಟ್ಟು ಜನಾಂಗಗಳನ್ನು ಭೇಟಿ ಮಾಡಿದಾಗ ಅವರು ಬಳಸ್ತಾ ಇದ್ದಂತಹ ಟೇಪ್ ರೆಕಾರ್ಡರ್ಗಳು ಇದೆಲ್ಲ ಕೂಡ ಅವರ ವಾಯ್ಸ್ ಇರ್ಬೋದು ಅಥವಾ ಅವರ ಒಂದು ಸಂಗೀತದ ಒಂದು ಧ್ವನಿ ಇರ್ಬೋದು, ಅವುಗಳನ್ನೆಲ್ಲ ಕೂಡ ಅವರು ಇದ್ರ ಮುಖಾಂತರ ಸಂಗ್ರಹಣೆ ಮಾಡ್ತಾಯಿದ್ರು. ಕರ್ನಾಟಕ ಜಾನಪದ ಪರಿಷತ್ತು ನಿರ್ಮಾಣದ ಸಿರಿಗಂಧಕ್ಕೆ ಸಂದ ಶ್ರೇಷ್ಠ ಡಾಕ್ಯುಮೆಂಟರಿ ಫಿಲಂ ಆರ್ಯಭಟ ಪ್ರಶಸ್ತಿ ಸ್ಮರಣ ಫಲಕವನ್ನು ಕೂಡ ನಾವು ನೋಡ್ಬೋದು. ರಾಷ್ಟ್ರಕವಿ ಕುವೆಂಪು ಅವರೊಡನೆ HL ನಾಗೇಗೌಡ ಅವರನ್ನು ನೋಡ್ತಾ ಇದ್ದೀವಿ. ಇಲ್ಲಿ ದೇವರ ಸಮುದಾಯದ ಹಿರಿಯರೊಂದಿಗೆ HL ನಾಗೇಗೌಡ ಅವರು ಚರ್ಚೆಯನ್ನು ಮಾಡ್ತಾ ಇರೋಂಥದ್ದು. ಹಾಗೆಯೇ ಬುಡುಬುಡಿಕೆ ಕಲಾವಿದರೊಂದಿಗೆ IAS ಅಧಿಕಾರಿ HL ನಾಗೇಗೌಡ ಅವರು. ಸ್ನೇಹಿತರೆ, ಇಲ್ಲಿ ಶ್ರೀ HL ನಾಗೇಗೌಡರು ಜನನ 11/2/1915, ಮರಣ 22/9/2005. IAS ಅಧಿಕಾರಿ, ಜಾನಪದ ಬ್ರಹ್ಮ, ಸಾಹಿತಿ. ಈ ಪ್ರಶಸ್ತಿ ನೋಡಿ ಕರ್ನಾಟಕ ನಾಟಕ ಅಕಾಡೆಮಿ ಶ್ರೀ HL ನಾಗೇಗೌಡ ಅವರಿಗೆ ಫೆಲೋಶಿಪ್ ಪ್ರಶಸ್ತಿಯನ್ನು ಕೊಡುತ್ತೆ. ಅದು 1990. ಇಲ್ಲಿ ನಾವು ನೋಡ್ತಾ ಇರೋದು ಲೋಕಮಾತಾ ಮಂದಿರದಲ್ಲಿ ಒಂದಷ್ಟು ಬುಡಕಟ್ಟು ಜನಾಂಗಗಳ ಒಂದು ಚಿತ್ರಗಳನ್ನು ನೋಡ್ಬೋದು, ಛಾಯಾಚಿತ್ರಗಳನ್ನು. ಚಿತ್ರ ಕುಟೀರ ಒಳಗಡೆ ಹೋಗೋಣ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬುಡಕಟ್ಟು ಜನಾಂಗಗಳ ಮಳೆ ಕುಡಿಯರಿರಬಹುದು, ಯಾವ ರೀತಿಯಾಗಿ ಅವರು ಬದಲಾಗಿದ್ದಾರೆ ಈಗ, ಅದರ ಒಂದು ಚಿತ್ರಣವನ್ನು ಕೂಡ ನಾವು ನೋಡ್ಬೋದು. ಕಿನ್ನರ ಜೋಗಿಯವರು, ನೀಲಗಾರರು, ಜಗ್ಗಲಿಗೆಯವರು, ಗೊರವಯ್ಯನ ಒಂದು ಚಿತ್ರವನ್ನು ನೋಡ್ತಾ ಇದ್ವಿ. ಹಾಗೆಯೇ ಉಮ್ಮತ್ತಾಟ ಅಂತ ಹೇಳ್ತೀವಲ್ಲ, ಅದು ಅವರು ಆಡ್ತಾ ಇದ್ದಂತಹ ಒಂದು ಜನಪದ ಕ್ರೀಡೆಗಳ ಬಗ್ಗೆ, ಪೂಜೆಗಳ ಬಗ್ಗೆ ಎಲ್ಲವನ್ನು ಕೂಡ ಅವರು ಫೋಟೋಸನ್ನು ತೆಗೆದು ವಿಶೇಷವಾದಂಥ ಚಿತ್ರ ಮೈಲಾರಲಿಂಗನ ಜಾತ್ರೆ ಚಿತ್ರ ಕುಟೀರದಲ್ಲಿ ತುಂಬಾನೇ ಪ್ರಸಿದ್ಧಿ ಇತ್ತು. ಮೈಲಾರಲಿಂಗನ ಜಾತ್ರೆ, ಅದರ ಒಂದು ಛಾಯಾಚಿತ್ರ ಇದನ್ನು ನೋಡ್ತಾ ಇದ್ವಿ. ಹಾಗೆಯೇ ಅವರು ಎಂತಹ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ರು ಅದನ್ನು ಕೂಡ ಇಲ್ಲಿ ನಾವು ನೋಡ್ಬೋದಾಗಿತ್ತು. ನಾವಿಲ್ಲಿ ಬುಡಕಟ್ಟು ಜನಾಂಗಗಳ ಜೊತೆ HL ನಾಗೇಗೌಡ ಅವರು ಚರ್ಚೆಯನ್ನು ಮಾಡ್ತಾ ಇರ್ತಂತಹ ಒಂದು ಛಾಯಾಚಿತ್ರಗಳನ್ನು ಕೂಡ ನೋಡ್ತೀವಿ. ಈ ಜಾನಪದ ಲೋಕಕ್ಕೆ ಹಲವಾರು ಭಾಗಗಳಿಂದ ಮಹಿಳೆಯರು ಬರ್ತಾರೆ. ಒಂದಷ್ಟು ಮಹಿಳೆಯರು ಇಲ್ಲಿ ಸಂಭ್ರಮವನ್ನು ಕೊಡ್ತಾ ಇದ್ದಂತಹ ಒಂದು ದೃಶ್ಯ ಇದು. ಸ್ನೇಹಿತರೆ, ನಾವೀಗೆಲ್ಲ ಏನೂ ಆಯಿಲ್ ಮೆಷಿನನ್ನು ಏನು ನೋಡ್ತೀವಿ, ಆದರೆ ಆಗ ಇದ್ದದ್ದು ಈ ರೀತಿಯಾಗಿ ಎಣ್ಣೆಯನ್ನು ತೆಗಿತಾ ಇದ್ರು. ಇದು ಗಾಢ ಅಂತ ಹೇಳ್ತಾರೆ, ಎಣ್ಣೆ ಗಾಢ. ನಂತರ ಕಿನ್ನರಿ, ಇದು ಕಂಸಾಲೆಯ ಒಂದು ರೂಮ್ ಲಾಕ್ ಆಗಿತ್ತು. ಅದಾದ ನಂತರ ನಾವು ಹೊರಟಿದ್ದು ಈ ಒಂದು ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾ ಇದ್ರು ಜಾನಪದ ಲೋಕದಲ್ಲಿ. ಆ ಮಕ್ಕಳು ನೃತ್ಯ ಮಾಡ್ತಾ ಇದ್ದಿದ್ದನ್ನು ನೋಡ್ತಾ ಅಲ್ಲೊಂದಷ್ಟು ಸಮಯವನ್ನು ಕಳೆದಿವಿ. ಇನ್ನು ಏನೇನೆಲ್ಲ ದೃಶ್ಯಗಳು ಜಾನಪದ ಲೋಕದಲ್ಲಿ ನಡೆದವು ಎಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ಜಾನಪದ ಲೋಕದಲ್ಲಿ ನಾವು ಕಂಡದ್ದು ಕಲ್ಲಿನಿಂದ ಮಾಡ್ತಾ ಇದ್ದಂತಹ ಒಂದು
ನಾವೀಗೇನು ಸಂಪ್ ಅಂತ ಕರಿತೀವಿ ಅದನ್ನು ನೋಡಿ. ಇದು ಕಲ್ಲು ಮರಿಗೆ ಈ ರೀತಿಯ ಒಂದು ಇದರಲ್ಲಿ ನೀರನ್ನು ಸಂಗ್ರಹಣೆ ಮಾಡ್ತಾಯಿದ್ರು. ಕರಗ, ಹಸಿ ಕರಗ ಅಂತ ಏನು ಹೇಳ್ತೀವಲ್ವಾ, ಬರೀ ಹೂವಿಂದ ಅಲಂಕಾರ ಮಾಡುವಂತಹ ಒಂದು ಕರಗದ ಒಂದು ದೃಶ್ಯ ಇದು. ನಂತರ ದೊಡ್ಡ ಮನೆ, ಇಲ್ಲೇನೆ ಎಚ್.ಎಲ್. ನಾಗೇಗೌಡ ಅವರ ವಾಸದ ಮನೆ ಆಗಿತ್ತು. ಹಾಲ ಹರವಿಯ ಸುತ್ತ ಯಾಲಕ್ಕಿ ನಾತಾವ, ಯಾರು ಉಂಡರವ್ವ ಹಗಲೂಟ, ಯಾರು ಉಂಡರವ್ವ ಹಗಲೂಟ, ನನ್ನ ಮನೆಯ ಮಾರಾಯರ ತಮ್ಮ ಮೈದೂನ, ನನ್ನ ಮನೆಯ ಮಾರಾಯರ ತಮ್ಮ ಮೈದೂನ. ಇಲ್ಲೊಂದು ತ್ರಿಪದಿ ಇದೆ. ಬಂಗಾರ ಬಳೆ ಇಟ್ಟು ಬೈಬೇಡ ಬಡವಾರ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಹೊತ್ತು ಹೊರಳೋದು ತಡವಲ್ಲ. ಇದೆ ನೋಡಿ ದೊಡ್ಡ ಮನೆ, ಜಾನಪದ ಲೋಕದಲ್ಲಿರ್ತಕ್ಕಂತಹ ದೊಡ್ಡ ಮನೆ. ಇನ್ನು ಏನೇನಿದೆ ನೋಡೋಣ ಬನ್ನಿ. ಪದ ಬಂದರೇಳು ಬಾರದಿರೆ ಶರಣಾಗು, ಪದ ಉಂಟು ನನ್ನ ಎದೆಯಲ್ಲಿ, ತಾಮ್ರೋದ ತಾತುಂಟು ನನ್ನ ತೋಳಲ್ಲಿ. ಇದೇ ಮನೆಯಲ್ಲೇನೆ ಎಚ್.ಎಲ್. ನಾಗೇಗೌಡರು ವಾಸವಿದ್ರು. ಇದನ್ನೇ ದೊಡ್ಡ ಮನೆ ಅಂತ ಹೇಳುವಂತಹದ್ದು. ಅವರು ತಮ್ಮ ಸಂಶೋಧನೆಗಳನ್ನು ಮಾಡಿದಂತಹ ಜಾಗ ಇದು. IAS ಅಧಿಕಾರಿಯ ಒಂದು ಮನೆ ಇದು. ಅವರು ನಿವೃತ್ತಿ ಆದ ನಂತರ ಇಲ್ಲೇನೆ ವಾಸ ಆಗಿದ್ರು. ನಾಗರಕಟ್ಟೆ, ಬುಟ್ಟಿ ಹೆಣಿಕೆ, ಮೀನು ಬೇಟೆ ಸಲಕರಣೆಗಳು, ಅಲೆಮನೆ ಉಪಕರಣಗಳು, ಶುಗರ್ ಕೇನ್ ಕ್ರಷರ್ಸ್, ಪಂಚಾಯತಿ ಕಟ್ಟೆ, ಇಲ್ಲಿ ಮರ ಮಾತ್ರ ಒರಿಜಿನಲ್ಲು, ಆರ್ಟಿಫಿಷಿಯಲ್ ಪಂಚಾಯತಿ ಕಟ್ಟೆ ಸದಸ್ಯರು. ಇಲ್ಲೊಂದು ತ್ರಿಪದಿ, ಅಣ್ಣನ ಮನೆಗಳಿರ ಒನ್ನರಳಿ ಮರಗಳಿರ, ನನ್ನ ಅಣ್ಣಯ್ಯ ಕಂಡರೆ ಬರ ಹೇಳಿ, ನನ್ನ ಅಣ್ಣಯ್ಯ ಕಂಡರೆ ಬರ ಹೇಳಿ, ಕೊಟ್ಟಿರವೋ ಮಗ್ಗಿನ ರವಿಕೆ ಹಳೆದಾದೋ. ಇದು ನೋಡಿ ಕುಂಬಾರಿಕೆ ನಂತರ ನಾವು ನೋಡ್ಬೋದು ತಮಗೆ ಬೇಕಾದಂತಹ ಸಲಕರಣೆಗಳನ್ನು ಕಾಯಿಸಿ ತಗ್ತಾ ಇರುವಂತಹ ಒಂದು ಜಾಗ. ಇವರನ್ನ ಅಕ್ಕಸಾಲಿಗರು ಅಂತ ಹೇಳ್ತಾರೆ. ಭತ್ತ ಕುಟ್ಟುವ ಯಂತ್ರ ಇದು. ನಂತರ ನೋಡಿ ನಮ್ಮ ಜನಪದರನ್ನ ನೆನಪಿಗೆ ತರುವಂತಹ ಒಂದಷ್ಟು ಮಾಡ್ಯೂಲ್ಸನ್ನು ನೋಡ್ತೀವಿ, ಮಾದರಿಗಳನ್ನು ನೋಡ್ತೀವಿ. ಬಾವಿಯಿಂದ ನೀರು ಸೇರ್ತಾ ಇದ್ರು ನಮ್ಮ ಪೂರ್ವಿಕರು. ಬಾವಿಯಿಂದನೇ ನೀರನ್ನು ತೆಗೆದು ಬಳಸ್ತಾ ಇದ್ದದ್ದು. ಅದಾದ ನಂತರ ಇಲ್ಲಿ ನಾವು ನಮ್ಮ ಪ್ರಾಚೀನ ಕಾಲದಲ್ಲಿ ಯಾವ ರೀತಿಯ ಒಂದು ಧಾನ್ಯ ಸಂಸ್ಕರಣೆಯ ಒಂದು ಸಲಕರಣೆಗಳನ್ನು ಇಟ್ಕೊಂಡಿದ್ರು ನೋಡಿ. ಇದು ದೀಪ ಹಚ್ಚುವಂತಹದ್ದು ಸಂಜೆ ಟೈಮಲ್ಲಿ. ಇದು ಅಕ್ಕಿ, ರಾಗಿ, ಭತ್ತ, ಧಾನ್ಯ ಸಂಗ್ರಹಣೆ ಮಾಡುವಂತಹ ಒಂದು ಪಾತ್ರೆಗಳು. ನಾವೀಗೇನು ಪಾತ್ರೆಗಳನ್ನು ಉಪಯೋಗಿಸ್ತೀವಿ ಆ ರೀತಿಯ ಒಂದು ದೊಡ್ಡದಾಗಿ ಇದರಲ್ಲಿ ಅವರು ಶೇಖರಣೆ ಮಾಡ್ತಾಯಿದ್ರು. ಮಡಿಕೆ ಪಾತ್ರೆಗಳು ಇವೆಲ್ಲ ಕೂಡ ನಮ್ಮ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡದೇ ಇದ್ದಂತಹ ವಸ್ತುಗಳು. ತೊಟ್ಟಿಲು, ಮಕ್ಕಳನ್ನು ಈ ರೀತಿಯ ತೊಟ್ಟಿಲುಗಳಲ್ಲಿ ತೂಗ್ತಾ ಇದ್ದಿದ್ದು. ದೊಡ್ಡ ದೊಡ್ಡ ಮಡಿಕೆ ಪಾತ್ರೆಗಳಲ್ಲೇ ಅವರು ಸಂಗ್ರಹಣೆ ಮಾಡ್ತಾ ಇದ್ದಿದ್ದು ನೋಡಿ. ಅವ್ರು ಬಳಸ್ತಾ ಇದ್ದಂತಹ ಎಲ್ಲ ವಸ್ತುಗಳು ಕೂಡ ಮಣ್ಣಿನಿಂದನೇ ತಯಾರು ಮಾಡ್ತಾ ಇದ್ದಿದ್ದು. ಈಗಿನ ಥರ ಪ್ಲಾಸ್ಟಿಕ್ಕಿಂದ ಅವರು ವಸ್ತುಗಳನ್ನು ಸಲಕರಣೆಗಳನ್ನು ತಯಾರು ಮಾಡ್ತಾ ಇರಲಿಲ್ಲ. ಪ್ರತಿಯೊಂದು ಕೂಡ ಮರದಿಂದ ಇಲ್ಲವೇ ಮಣ್ಣಿನಿಂದ ಸಂಗ್ರಹಣೆ ಮಾಡಿ ತಮಗೆ ಬೇಕಾದಂಥ ವಸ್ತುಗಳನ್ನು ತಯಾರು ಮಾಡ್ಕೊತಾ ಇದ್ರು ನೋಡಿ. ಇದು ಮಳೆ ಬಂದಾಗ ಉಪಯೋಗಿಸೋದು. ಶೇಂದಿಯನ್ನು ತಗೊಂಡು ಹೋಗುವಂಥದ್ದು. ಇಲ್ಲಿ ಎಂಟ್ರೆನ್ಸಲ್ಲಿ ಐ ಲವ್ ಕರ್ನಾಟಕ ಅಂತ ಇದೆ. ಇನ್ನು ನಂತರ ನಾವು ನೋಡುವಂಥದ್ದು
ತೊಗಲುಗೊಂಬೆ ಆಟ ಇರಬಹುದು. ತೊಗಲುಗೊಂಬೆ ಆಟದಲ್ಲಿ ಯಾವ್ಯಾವೆಲ್ಲ ರೀತಿ ನಮ್ಮ ಪ್ರಾಚೀನ ಕಾಲದ ಅದೆಲ್ಲವನ್ನು ಜನ ನಾವಿಲ್ಲಿ ಇವಾಗಿನ ತರ ಮಾಲ್ಗಳಲ್ಲಿ ಅಥವಾ ಚಲನಚಿತ್ರಗಳನ್ನ ನೋಡ್ತಾ ಇರ್ಲಿಲ್ಲ. ಅವ್ರು ನೋಡ್ತಾ ಇದ್ದಿದ್ದು ತೊಗಲುಗೊಂಬೆ ಆಟ, ಹಾಗೆಯೇ ಜನಪದ ಆಟಗಳು, ಕಂಸಾಳೆ, ಡೊಳ್ಳು ಕುಣಿತ, ಈ ರೀತಿಯ ಒಂದು ಜನಪದ ಆಟಗಳನ್ನ ನೋಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ನೋಡ್ತಾ ಇದೀವಿ. ಸ್ನೇಹಿತರೆ, ನಾವಿಲ್ಲಿ ವೀರಗಲ್ಲುಗಳಷ್ಟೇ ಅಲ್ಲ, ಆ ಒಂದು ದೇವಾಲಯವನ್ನು ಕೂಡ ನೋಡ್ತಾ ಇದ್ವಿ. ನಮ್ಮ ಜನಪದರು ಯಾವ ರೀತಿಯಾಗಿ ಒಂದು ದೇವಾಲಯಗಳನ್ನು ಕಟ್ಕೊಳ್ತಾ ಇದ್ರು. ಈ ಬಾಗಿಲನ್ನು ನೋಡಿ, ಮರದಿಂದ ಮಾಡಿರುವಂತಹ ಒಂದು ಪಿಲ್ಲರ್ ಇದು. ಡೋರ್ ನೋಡಿ, ಒಂದು ಡಿಸೈನ್ ನೋಡಿ ಯಾವ ರೀತಿಯಾಗಿದೆ ಅಂತ. ಡಿಸೈನನ್ನು ತೋರಿಸ್ತಾ ಇದ್ದೀನಿ ನಾನು. ಈಗ ಬನ್ನಿ ಒಳಗಡೆ ಹೋಗೋಣ. ಗಣೇಶನ ಒಂದು ದೇವಾಲಯ ಇದು. ಸ್ಟಾರ್ಟ್ ಮಾಡಿದ್ದೆ. ವೀರಮಾಸ್ತಿಗಲ್ಲು, ಇದು ಕೂಡ ವೀರಮಾಸ್ತಿಗಲ್ಲು. ಹೀರೋ ಸತಿ ಸ್ಟೋನ್, ವಾಮನ ಮುದ್ರೆ ಕಲ್ಲು, ವಿಶ್ವಕರ್ಮ, ಇದು ಕೂಡ ವೀರಮಾಸ್ತಿಗಲ್ಲು, ವೀರಗಲ್ಲು. ಇದು ನೋಡಿ 11-12ನೇ ಶತಮಾನದ ವೀರಗಲ್ಲು. ಇರುಬನಹಳ್ಳಿ, ನಾಗಮಂಗಲ ತಾಲೂಕು, ಮಂಡ್ಯಲ್ಲಿ ಸಿಕ್ಕಿರುವಂತಹ ವೀರಗಲ್ಲು ಇದು. ಇದನ್ನೇ ರಾಗಿ ಬೀಸುವ ಕಲ್ಲು ಅಂತ ಹೇಳೋದು. ರಾಗಿ ಬೀಸ್ತಾ ಇದ್ದಿದ್ದು ಈ ಕಲ್ಲಿನಲ್ಲಿನೇ. ಈಗ ನಾವು ಹೋಗ್ತಾ ಇರೋದು ಗಿರಿಜನ ಲೋಕ, ಅಂದರೆ ಟ್ರೈಬಲ್ ವಿಲೇಜ್. ನಮ್ಮ ಒಂದು ಬುಡಕಟ್ಟು ಜನಾಂಗಗಳು, ನಾವು ಈಗ ಕರ್ನಾಟಕದಲ್ಲಿ ನೋಡಬಹುದಾದಂತಹ ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಇರಬಹುದು, ಅಥವಾ ಹಾಲಕ್ಕಿ ಜನಾಂಗ ಇರಬಹುದು. ಈಗ ಏನು ಬುಡಕಟ್ಟು ಜನಾಂಗಗಳು ಈಗಲೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಗಿರಿಜನ ಲೋಕಕ್ಕೆ ನಾವೀಗ ಹೋಗ್ತಾ ಇದ್ವಿ. ಅವರ ಜೀವನ ಶೈಲಿ ಯಾವ ರೀತಿಯಾಗಿದೆ ಅದನ್ನು ನೋಡೋಣ. ಸ್ನೇಹಿತರೆ, ಗಿರಿಜನರ ಒಂದು ಜೀವನ ಶೈಲಿ ಯಾವ ರೀತಿಯಾಗಿತ್ತು, ಅವ್ರ ಮನೆಗಳು ಯಾವ ರೀತಿಯಾಗಿತ್ತು ನೋಡ್ತಿದ್ವಿ. ಆ ಒಂದು ಗಿರಿಜನರ ಮನೆಗಳ ಒಂದು ಶೈಲಿಯನ್ನು ಇಲ್ಲಿ ಆದಿಮ ಬುಡಕಟ್ಟುಗಳಲ್ಲಿ ಜೇನು ಕುರುಬ ಸಮುದಾಯವು ಕೂಡ ಒಂದು. ಈ ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಈ ಕುರುಬ ಜನಾಂಗ, ಜೇನು ಕುರುಬರು ವಾಸ ಆಗಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 4 ಜಿಲ್ಲೆಗಳಲ್ಲಿ 10,200 ಜೇನು ಕುರುಬ ಕುಟುಂಬಗಳು 210 ಹಾಡಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಬಿದಿರಿನ ಕಟ್ಟುವ ಇವರ ವಾಸಸ್ಥಳವನ್ನು ನಾವು ಹಾಡಿ ಅಂತ ಕರಿತೀವಿ.
ನಾವಿಲ್ಲಿ ನೋಡ್ತಾ ಇದ್ವಿ. ಅವ್ರು ಏನು ಕರೀತಾ ಇದ್ರು ಹಾಡಿ ಅಂತ. ಇದೇನೆ ಅವರ ಮನೆಗಳನ್ನು ಹಾಡಿ ಅಂತ ಹೇಳ್ತಾರೆ. ನಿಸರ್ಗದ ಮಧ್ಯೆ ಬಾಳುವಂತಹ ಇವರು ನಿಜವಾಗಿ ಅರ್ಥದಲ್ಲಿ ಕಾಡಿನ ಮಕ್ಕಳೇನೆ. ಈ ಜೇನು ಕುರುಬರ ಸಂಸ್ಕೃತಿ ರೂಪುಗೊಳ್ಳುವಲ್ಲಿ ಕಾಡಿನ ಅವರ ಸಹಚರ್ಯ ಕೂಡ ಪ್ರಧಾನವಾಗಿ ಇದೆ. ಅವರ ಜೀವನ ವಿಧಾನ ರೂಪುಗೊಂಡಿರುವಂತಹದ್ದು ಕೂಡ ಕಾಡಿನ ಜೊತೆಗಿನ ಅನುಸಂಧಾನದಲ್ಲೇ. ಅವರು ಕಾಡಿನಲ್ಲಿ ಸಂಚಾರ ಮಾಡಬೇಕಾದ್ರೆ ಗಾಳಿಯಲ್ಲಿ ತೇಲುವಂತಹ ಜೇನು ಹುಳುವಿನ ಹಾರುವಿಕೆಯ ಗತಿಯನ್ನು ಅಂದಾಜಿಸಿನೇ ಅವರು ಜೇನು ಯಾವ ರೀತಿಯ ದಿಕ್ಕನ್ನು ಇದೆ ಅನ್ನೋದನ್ನು ಅವರು ಗುರುತಿಸುವಷ್ಟು ಸೂಕ್ಷ್ಮಮತಿಗಳು. ದಟ್ಟ ಕಾಡಿನ ಅಂಚಿನ ನಡುವೆ ಇವರಿಗೆ ಪರಿಚಿತ ಅಂದರೆ ಒಂದು ಅರ್ಥದಲ್ಲಿ ಪಾರಂಪರಿಕ ಅರಣ್ಯ ತಜ್ಞರೇ ಆಗಿದ್ದಾರೆ ಈ ಒಂದು ಬುಡಕಟ್ಟು ಜನಾಂಗರವರು. ಆನೆ ಪಳಗಿಸುವುದರಲ್ಲಿ ಇವರು ನಿಪುಣರು. ಹಾಗೆಯೇ ಆನೆಗಳಿಗೆ ಕೆಡ್ಡ ನಿರ್ಮಿಸುವುದು, ಹಿಡಿದಂತಹ ಕಾಡಾನೆಗಳನ್ನು ಪಳಗಿಸುವುದರಲ್ಲೂ ಕೂಡ ಈ ಜೇನು ಕುರುಬರು ತುಂಬ ವಿಶೇಷವಾದ ಪರಿಣಿತಿಯನ್ನು ಸಾಧಿಸಿರ್ತಾರೆ. ಕಾಕನಕೋಟೆ, ಬಂಡೀಪುರ ಮತ್ತು ದುಬಾರೆ ಅರಣ್ಯ ಪ್ರದೇಶಗಳಲ್ಲಿ ಈ ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿರತರಾಗಿದ್ದಾರೆ. ಮೈಸೂರಿನ ದಸರಾದ ಮೆರವಣಿಗೆಯಲ್ಲೂ ಕೂಡ ಆನೆಗಳನ್ನು ನಾವು ಇಂದಿಗೂ ಕೂಡ ನಡೆಸಿಕೊಂಡು ಹೋಗುವವರು ಜೇನು ಕುರುಬರು. ಈ ಬುಂಡೆ ಕರೆಯುವುದು ಪೂಜಾ ಕ್ರಮ ಕೂಡ ಒಂದು ಚಿಕಿತ್ಸಾ ವಿಧಾನ ಕೂಡ ಇವರು ಒಂದು ಕಾಡಿನ ರೀತಿಯಲ್ಲೇ ಇರುತ್ತೆ. ಮೈ ಮೇಲೆ ದೇವರನ್ನು ಆವಾಹಿಸಿಕೊಳ್ಳುವವನು ದೇವರ ಗುಡ್ಡ ಅಂತ ಕರೀತಾರೆ. ಈ ದೇವರ ಗುಡ್ಡ ಸಂಪ್ರದಾಯ ಜೇನು ಕುರುಬರಲ್ಲಿ ಪ್ರಧಾನವಾಗಿ ಇದೆ. ಈಗ ಬನ್ನಿ ನೋಡೋಣ ಜೇನು ಕುರುಬರ ಒಂದು ಜೀವನ ಶೈಲಿ ಇದು. ಇದು ಅವರ ಒಂದು ವಾಸಸ್ಥಳ ಅಂದರೆ ಪರಿಸರ ಸ್ನೇಹಿ ಒಂದು ಬಿದಿರಿನ ಒಂದು ಕಡ್ಡಿಗಳಿಂದ, ಬಿದಿರಿನ ಒಂದು ಕಾಂಡದಿಂದ ಈ ಮನೆಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ನೋಡ್ಬೋದು ಎಷ್ಟು ತಂಪಾಗಿದೆ ಅಂದರೆ ಈಗೆಲ್ಲ ಒಂದು ಕಾಂಕ್ರೀಟಿಂದ ಮನೆಗಳನ್ನು ಏನು ನಿರ್ಮಾಣ ಮಾಡ್ತೀವಿ ಆ ಥರ ಇಲ್ಲ. ನೋಡ್ಬೋದು ಒಳ್ಳೆ AC ಥರನೇ ಇದೆ ಇದು ಕೂಡ. ಹೊರಗಡೆ ಸ್ವಲ್ಪ ಕತ್ತಲಿದೆ ನೋಡಿ. ರೂಫ್ ಎಲ್ಲ ಕೂಡ ಬರೀ ಆ ಒಂದು ನಿಸರ್ಗದಲ್ಲಿ ಸಿಗುವಂತಹ ಒಂದು ಹುಲ್ಲಿಂದನೇ ನಿರ್ಮಾಣ ಮಾಡ್ತಾರೆ ಅವರು ಮನೇನ. ನೋಡಿ ಇಲ್ಲೇನೆ ಒಂದು ಅವರು ಕಿಚನ್, ಅವರ ಒಂದು ಟ್ರೈಬಲ್ ಪೀಪಲ್ ಏನಿದ್ದಾರೆ ಬುಡಕಟ್ಟು ಜನಾಂಗ ಅವರ ಕಿಚನ್ ಇದು, ಅಡುಗೆ ಮನೆ. ಇದು ಅವರು ಅಡುಗೆಯನ್ನು ಬೇಯಿಸುವಂತಹ ಒಂದು ಜಾಗ, ಮಲಗುವಂತಹ ಕೋಣೆ ಇರ್ಬೋದು. ಇದು ಬುಂಡೆ ಕರೆಯುವ ಮೂಲಕ ದೈವದ ಆಹ್ವಾನ. ಈ ಒಂದು ಫೋಟೋದಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ. ಬರೀ ಬಿದ್ರಿಂದಾನೇ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಾವು ಒಳಗಡೆ ನೋಡಬೇಕು. ನಿಜವಾಗ್ಲೂ ಕೂಡ ತುಂಬಾ ತಂಪಾಗಿದೆ. ಒಳ್ಳೆ AC ಗಿಸಿ ಏನೂ ಬೇಕಾಗಿಲ್ಲ. ವಿಶಾಲವಾದಂತಹ ಒಂದು ಹಾಲ್ ಕೂಡ ಇದೆ. ಜೇನು ಕುರುಬರ ಹಾಡಿಯಲ್ಲಿ ಮಹಿಳೆ, ಹಾಡಿ ಅಂದರೆ ಮನೆ, ನಾವು ಮನೆ ಅಂತ ಏನು ಕರಿತೀವಿ ಅವರು ಅದನ್ನೇ ಹಾಡಿ ಅಂತ ಹೇಳ್ತಾರೆ. ವಿಂಡೋ ನೋಡಿ ಹೇಗಿದೆ. ವಿಂಡೋ ಕ್ಲೋಸ್ ಮಾಡೋಕ್ಕೂ ಕೂಡ ಅವರು ಬಿದಿರಿನ ಕಡ್ಡಿಗಳದೇ ಒಂದು ವಿಂಡೋ ಕ್ಲೋಸ್ ಮಾಡೋಕ್ಕೂ ಕೂಡ ಇಟ್ಟಿರ್ತಾರೆ. ಇನ್ನು ಆನೆ ಮಾವುತರಾಗಿ ಜೇನು ಕುರುಬರು, ಆನೆಯನ್ನು ಪಳಗಿಸುವುದರಲ್ಲಿ ಇವರು ತುಂಬಾ ನಿಪುಣರು. ಆನೆಯ ಮಾವುತರಾಗಿ ಈ ಒಂದು ಜೇನು ಕುರುಬರು ನೋಡ್ತೀವಿ. ಇನ್ನು ಅವರು ಮಲಗುವಂತಹ ಒಂದು ಚಾಪೆ, ಮನೆ ಗುಡ್ಸಕ್ಕೂ ಕೂಡ ಪರಿಸರದಲ್ಲಿ ಸಿಗುವಂತಹ ಒಂದು ವಸ್ತುಗಳನ್ನು ಪರಿಕೆ ಮಾಡ್ಕೊಳ್ತಾರೆ ಅವರು. ಇದು ಅವರು ಮಲಗುವಂತಹ ಮಂಚ, ಅವರು ಮಲಗುವಂತಹ ಮಂಚ ಇದು. ಹಾಗೆಯೇ ಜೇನು ಕುರುಬರು ಅಂತಲೇ ಯಾಕೆ ಪ್ರಸಿದ್ಧಿ ಅಂದರೆ ಅವರು ಜೇನಿನ ಒಂದು ವಾಸನೆಯನ್ನೇ ಹಿಡಿದು ಅದು ಎಲ್ಲಿದೆ ಅನ್ನೋ ಒಂದು ಗುರುತಿಸುವಂತಹ ಸೂಕ್ಷ್ಮ ಮತಿಗಳವರು. ಅಂತಹ ಜೇನು ಕುರುಬರ ಒಂದು ಜೇನು ಬೇಟೆಯ ಒಂದು ಫೋಟೋವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಜೇನನ್ನು ತೆಗಿತಾ ಇರೋಂತಹ ಒಂದು ಚಿತ್ರ ಇದು. ಸ್ನೇಹಿತರೆ, ಇಲ್ಲೊಂದು ಚಿತ್ರ ಇದೆ. ಜೇನು ಕುರುಬ ಯುವಕರ ಬೇಟೆ ಪ್ರಹಸನ. ಅವರು ಯಾವ ರೀತಿಯಾಗಿ ಒಂದು ಬೇಟೆಯನ್ನು ಆಡ್ತಾರೆ, ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಇರ್ತಾರೆ, ಅದರ ಒಂದು ಚಿತ್ರ ಇಲ್ಲಿ ಫೋಟೋದಲ್ಲಿದೆ. ಇನ್ನು ಜೇನು ಕುರುಬ ಯುವಕರ ಕುಣಿತ. ಇದು ನಾವು ನೋಡ್ತಾ ಇರೋದು ಅವರು ಬಿಲ್ಲನ್ನು ಬಿಡ್ತಾ ಇರೋಂತಹ ಒಂದು ದೃಶ್ಯ.
ಡೆಕ್ಕೆ ಕುಣಿತ ಅಂತ ಕುಣಿತಾರೆ. ಅದೇ ಡೆಕ್ಕೆ ಕುಣಿತ ಅಂತ ಕೋತಿ ಚರ್ಮ ಹಾಕೊಂಡು ಡೆಕ್ಕೆ ಕುಣಿತ ಅಂತ ಕುಣಿತಾರೆ. ಮನೆ ಮುಂದೆ ಕೋತಿ ಚರ್ಮ ರಿಯಲ್ ಒರಿಜಿನಲ್ ಅದು ಎಕ್ಸ್ಪೆರಿಮೆಂಟಲ್ ಮಾಡ್ಕೊಡ್ತೀವಿ. ಒರಿಜಿನಲ್ ಕೋತಿ ಚರ್ಮ ಇದು ಕಣ ಮೇಳಿ ಅಂತ ಕರೀತಾರೆ ಕರ್ಕೊಂಡು. ಇದು ಮೇಟಿ ಅಂತ ಮೇಳಿ ಅಂತ ಮೇಟಿ ಅಂತಲ್ಲ, ರಾಗಿ ಒಕ್ಕೋದಕ್ಕೆ ರಾಗಿ ಎಲ್ಲ ಸುತ್ತ ಹೋಗ್ಬಿಟ್ಟು ರಾಗಿ ಹುಲ್ಲೆಲ್ಲ ಸೈಡ್ಗೆ ಹೋಗ್ಬಿಟ್ಟು ರಾಗಿ ಎತ್ಕೊಂಡು ಮಿಷಿನ್ಗೆ ಹಾಕಿ ಕೊಡೋದಕ್ಕೆಲ್ಲ ಬಳಸ್ತಾರೆ. ಸ್ನೇಹಿತರೆ, ಇದು ರಾಗಿ ಒಕ್ಕುವಂತಹ ಒಂದು ಜಾಗ. ಇನ್ನು ಬೇಸಿಗೆ ಸಮಯದಲ್ಲಿ ಅವರು ಈ ವಾದ್ಯಗಳ ಮೂಲಕ ಮನೋರಂಜನೆಯನ್ನು ಪಡ್ಕೊಳ್ತಾ ಇದ್ರು. ಈ ಒಂದು ವಾದ್ಯಗಳನ್ನು ಅವರು ಕೋತಿ ಚರ್ಮದಿಂದ ಮಾಡ್ತಾರಂತೆ. ತುಂಬಾ ಚೆನ್ನಾಗಿ ಶಬ್ದ ಬರುತ್ತೆ ಇದು ಅಂತ. ಬಾಯ್ ಬಾಯ್. ಸ್ನೇಹಿತರೆ, ಇದು ಗೊಂಡರು ಬುಡಕಟ್ಟು ಜನಾಂಗ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಹತ್ತಿರ ಸಮುದ್ರ ತೀರದಲ್ಲಿ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ತಮ್ಮ ನೆಲೆ ಕಂಡುಕೊಂಡಿರುವಂತಹ ಗೊಂಡರು ಸಾಂಸ್ಕೃತಿಕವಾಗಿ ತುಂಬಾ ವೈಶಿಷ್ಟ್ಯಪೂರ್ಣ ಸಮುದಾಯ. ಇವರು ಕೃಷಿ ಬುಡಕಟ್ಟು ಜನಾಂಗ. ದಟ್ಟ ಕಾಡಿನ ಹಲವು ತಾಣಗಳಲ್ಲಿ ಈ ಗೊಂಡರು ತಮ್ಮ ಮನೆಗಳನ್ನು ಸುಂದರ ತಾಣಗಳಾಗಿ ಕಟ್ಟಿಕೊಂಡು ಹೋಳಿ ಮತ್ತು ಶಿವರಾತ್ರಿಗಳಲ್ಲಿ ಇವರು ಕುಣಿಯುವ ಸುಗ್ಗಿ ಮತ್ತು ಹೋಳಿ ಹಳಬು ನೃತ್ಯ ಮಲೆನಾಡಿನ ಗಿರಿಜನಗಳಲ್ಲಿಯೇ ವಿಶಿಷ್ಟವಾದದ್ದು. ಈ ಗೊಂಡರ ಮಹಿಳೆಯರು ಸೊಗಸಾದ ಹಾಡುಗಾರ್ತಿಯರು ಕೂಡ. ತ್ರಿಪದಿಗಳಲ್ಲದೆ ಅನೇಕ ಕಥನ ಕವನಗಳನ್ನು ಹಾಡುವ ಇವರಲ್ಲಿ ಅಪೂರ್ವ ಕಲಾವಿದರು ಕೂಡ ಇದ್ದಾರೆ. ಗೊಂಡರ ಜಟ್ಟಿಗಿನ ಬಣ ತುಂಬ ವಿಶೇಷವಾದದ್ದು. ವಿವಿಧ ಗಿಡ ಮರ ಬಳ್ಳಿಗಳ ಸೊಂಪಾದ ವನ ಅದು. ಆ ವನದ ಮಧ್ಯೆ ಪವಿತ್ರ ಗಿಡ ಮರಗಳ ನೆರಳಿನಲ್ಲಿ ವಿವಿಧ ಆಕೃತಿಯ ಮರದ ಸ್ತಂಭಗಳು ಮತ್ತು ಪ್ರಾಣಿಗಳ ಚಿತ್ರ ಇರ್ತವೆ. ಹಿಂದೆ ಗೊಂಡರ ಪ್ರಾಣ ರಕ್ಷಣೆ ಮಾಡಿದ ಗೊಂಡರ ಮಹಿಳೆಯರ ಮಾನ ಕಾಪಾಡಿದ ಪ್ರತೀಕವಾಗಿರುವ ಅವರ ಸಾಂಸ್ಕೃತಿಕ ವೀರರಾದ ಜಟ್ಟಿಗ ಮತ್ತು ಬೀರರನ್ನು ಪೂಜಿಸುವ ಕಾರಣಕ್ಕಾಗಿ ಜಟ್ಟಿಗನ ಬಣ ನಿರ್ಮಾಣ ಮಾಡಿದ್ದಾರೆ. ಕೃಷಿಯ ಪ್ರಧಾನ ವೃತ್ತಿಯಾದ ಇವರು ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸ್ತಾರೆ. ಹಾಗೆಯೇ ಅರಣ್ಯ ಜ್ಞಾನ ಮತ್ತು ಭೂಮಿಯ ಜ್ಞಾನದಲ್ಲಿ ಇವರು ತಿಳುವಳಿಕೆಯನ್ನು ಅಪೂರ್ವವಾಗಿಯೇ ಪಡ್ಕೊಂಡಿದ್ದಾರೆ. ತುಳಸಿ ಕಟ್ಟೆ ನೋಡ್ತಾ ಇದ್ದೀವಿ ನೋಡಿ. ಗೊಂಡರ ಒಂದು ಮನೆ ಶೈಲಿ ಯಾವ ರೀತಿಯಾಗಿದೆ. ಬುಡಕಟ್ಟು ಜನಾಂಗ ಗೊಂಡರ ಮನೆ ಶೈಲಿ ಇದು. ಮಹಿಳೆಯರು ರಾಗಿ ಬೀಸುವುದರಲ್ಲಿ ಒಂದು ಬ್ಯುಸಿ ಆಗಿರೋದನ್ನ ನೋಡ್ತಿದ್ದೀವಿ. ಗೊಂಡರ ಮನೆ ಶೈಲಿಯನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಯಾವ ರೀತಿಯಾಗಿ ಅವರು ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ದಟ್ಟ ಕಾಡಿನ ನಡುವೆ ನಿಸರ್ಗದ ಮಧ್ಯೆ ವಾಸ ಮಾಡುವಂತಹ ಕಾಡಿನ ಮಕ್ಕಳ ಮನೆ ಯಾವ ರೀತಿಯಾಗಿ ಇತ್ತು ಅದನ್ನು ನೋಡ್ತಾ ಇದ್ವಿ. ಗೊಂಡರ ಒಂದು ಮನೆಯ ಶೈಲಿ ಇದು. ಇದು ಅಡುಗೆ ಮನೆ ಅವ್ರದ್ದು. ಇದು ಅವರ ಒಂದು ಮಲಗುವ ಕೋಣೆ. ಗಿರಿಜನರ ಒಂದು ಮನೆಯ ಶೈಲಿ ಅಂದರೆ, ಗೊಂಡರ ಮನೆಯ ಶೈಲಿ ಅಂದರೆ ಅವರು ಹೆಂಚಿಂದ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ನೋಡಿ. ಅವರು ಸುರಪಾನ ಮಾಡಬೇಕಾದ್ರೆ ಅಥವಾ ನೀರನ್ನು ಕುಡಿಬೇಕಾದ್ರೆ ಈ ಥರದ ಒಂದು ಬ್ಯಾಂಬೂ ಸ್ಟಿಕ್ಕಿಂದ ಮಾಡಿರ್ತಕ್ಕಂತಹ ಲೋಟಗಳು ಇದು. ಅವರ ಕೃಷಿ ಪದ್ಧತಿಯನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಸಮೂಹ ಗಾನದಲ್ಲಿ ಗೊಂಡರ ಜಟ್ಟಿಗರ ಮನೆ. ಇದು ಅವರ ಭತ್ತದ ಕಣಜ. ಇಲ್ಲಿ ಅವರು ಯಾವ ರೀತಿಯ ಒಂದು ಉಡುಪು ಮತ್ತು ಆಭರಣಗಳನ್ನು ಧರಿಸ್ತಿದ್ರು ಅನ್ನೋದರ ಒಂದು ಚಿತ್ರಣ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಕುಡಿಯರು, ಮಲೆ ಕುಡಿಯರು.
ಮಲೈಕುಡಿ ಎಂದು ಕರೀತಾರೆ ಇವರನ್ನು. ಮಲೆ ಕುಡಿಯರು, ಮೇಲಕುಡಿ, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದನೇ ಕರೀತಾರೆ. ಈ ಸಮುದಾಯ ಇರುವಂತಹದ್ದು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಈ ಜನಾಂಗ ವಾಸ ಮಾಡ್ತಾ ಇದೆ. ಬೆಟ್ಟದ ಇಳಿಜಾರಿನಲ್ಲಿ ವಾಸಿಸುವವರು ಈ ಮಲೆ ಕುಡಿಯರಾದ್ದರಿಂದ ಬೆಟ್ಟದ ಮೇಲೆ ಅರಣ್ಯಗಳಲ್ಲಿ ವಾಸಿಸುವವರನ್ನು ಕುಡಿಯರು ಅಂತ ಕರೀತಾರೆ. ಈ ಕರ್ನಾಟಕದ ಪಶ್ಚಿಮ ಘಟ್ಟದ ವಿಶಿಷ್ಟ ಬುಡಕಟ್ಟುಗಳಲ್ಲಿ ಈ ಕುಡಿಯರನ್ನು ನಾವು ಕಾಣ್ಬೋದು. ಇಲ್ಲೆಲ್ಲ ಕೆಲವೊಂದು ಮಕ್ಕಳು ಕೂಡ ನೋಡೋದಕ್ಕೆ ಬಂದಿದ್ದಾರೆ. ಈ ಒಂದು ಟ್ರೈಬಲ್ ಪೀಪಲ್ಸ್ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಅವರ ಒಂದು ಮನೆಗಳ ಪದ್ಧತಿ ಇರ್ಬೋದು, ಅದನ್ನು ನೋಡೋದಕ್ಕೆ ಒಂದಷ್ಟು ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಆಮೇಲೆ ಏನೇನು ನೋಡಿದ್ರಿ ಸ್ನೇಹಿತರೆ? ಇಲ್ಲಿ ಒಂದಷ್ಟು ಶಾಲಾ ಮಕ್ಕಳು ಕೂಡ ಈ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಹಾಡಿ ಅಂತ ಕರೀತಾರೆ. ನಾವೀಗ ಮನೆ ಅಂತ ಕರಿತೀವಲ್ವಾ, ಆ ಮನೆನ ಅವರು ಹಾಡಿ ಅಂತಾರೆ. ಇಲ್ಲಿ ನಾವು ನೋಡ್ತಾ ಇರೋದು ಮಲೆ ಕುಡಿಯ ಮಹಿಳೆಯರು ಕುಳಿತಿರುವಂತಹ ಒಂದು ದೃಶ್ಯವನ್ನ. ಇದು ನೋಡಿ ಕುಡಿಯರ ಕುಣಿತ, ಹಾಗೆಯೇ ಕುಡಿಯ ಮಹಿಳೆಯರ ನೃತ್ಯ. ಈ ಬುಡಕಟ್ಟು ಜನಾಂಗದ ಹೆಸರೇನೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಾನು ಹೇಳಿದ್ದೀನಿ ಆಗ್ಲೇ ಬಂದಾಗ ಎಂಟ್ರೆನ್ಸಲ್ಲೇ ಹೇಳಿದ್ದೀನಿ ಇವ್ರನ್ನ ಬೇರೆ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ ಅಂತ ಕೂಡ. ಕುಡಿಯ ಮಹಿಳೆಯರ ನೃತ್ಯದ ಒಂದು ಪ್ರಕಾರ ಇದು. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ರೂಪ್ ಕೂಡ ಅವರು ಬರೀ ಹುಲ್ಲಿಂದನೇ ಮಾಡ್ತಾರೆ. ಸಿಮೆಂಟ್ ಬೇರೆ ಯಾವುದೇ ಒಂದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವಂತಹ ಯಾವುದೇ ರೀತಿ ವಸ್ತುಗಳನ್ನು ಕೂಡ ಇವರು ಬಳಸಲ್ಲ. ನೋಡ್ಬೋದು ಬಿದಿರಿನ ಒಂದು ಕಡ್ಡಿಗಳಿಂದನೇ ಅವರು ರೂಮನ್ನು ಕೂಡ ಮಾಡ್ತಾರೆ. ನಾವೇನೀಗ ಜೂನ್ ಸ್ನೇಹಿತರೆ, ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗ ಹಾಲಕ್ಕಿ ಒಕ್ಕಲಿಗರು. ಈ ಹಾಲಕ್ಕಿ ಒಕ್ಕಲಿಗರ ಒಂದು ಮನೆಯ ಶೈಲಿಯನ್ನು ನೋಡಿ. ಈ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದಾರೆ. ಈ ಹಾಲಕ್ಕಿ ಒಕ್ಕಲಿಗರು ಉತ್ತರ ಕನ್ನಡ ಜಿಲ್ಲೆಯ ಆದಿಮ ಬುಡಕಟ್ಟುಗಳಲ್ಲಿ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಪ್ರಮುಖವಾದಂತಹ ಒಂದು ಜನಾಂಗ. ಈ ಹಾಲಕ್ಕಿಗಳು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ ಮತ್ತು ಹೊನ್ನಾವರ ತಾಲೂಕುಗಳಲ್ಲಿ ವಾಸ ಮಾಡ್ತಿದ್ದಾರೆ. ಹೆಚ್ಚಾಗಿ ಇವರು ತಾವು ವಾಸಿಸುವ ಪ್ರದೇಶಗಳನ್ನು 7 ಮುಖ್ಯ ಸೀಮೆಗಳನ್ನಾಗಿ ವಿಂಗಡಣೆ ಮಾಡ್ಕೊಳ್ತಾರೆ. ಅವುಗಳನ್ನು ನಾವು ಆ ವಾಸಸ್ಥಾನಗಳನ್ನು ಏನಂತ ಕರೀತಾರೆ ಅಂದರೆ ಕೊಪ್ಪ ಅಂತ ಕರೀತಾರೆ. ನಾವೀಗ ಮನೆಗಳನ್ನು ಮನೆ ಅಂತ ಏನು ಕರಿತೀವಿ ಅದನ್ನು ಅವರು ಕರೆಯುವಂತಹದ್ದು ಕೊಪ್ಪ ಅಂತ. ಈ ಬಲೀಂದ್ರ ರಾಯನ ಮಕ್ಕಳು ಅಂತ ಹೇಳಿಕೊಳ್ಳುವಂತಹ ಹಾಲಕ್ಕಿಗಳು ಕೃಷಿಯನ್ನ ಆರಾಧನೆ ಮಾಡ್ತಾರೆ. ಕೃಷಿ ಕಾಯಕವನ್ನು ನಿರ್ವಹಿಸ್ತಾರೆ. ಅದಷ್ಟೇ ಅಲ್ಲ, ಸುಗ್ಗಿ ಹಬ್ಬವನ್ನು ಸುಗ್ಗಿ ಬೆಳೆ ಅಥವಾ ಕಾರು ಬೆಳೆ ಬರುವ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾರೆ. ಈ ಹಾಲಕ್ಕಿ ಒಕ್ಕಲಿಗರು ಹೊಂದಿರುವಂತಹ ಅತ್ಯಮೂಲ್ಯವಾದ ಪ್ರಾಚೀನ ಕಲೆ ಅಂದರೆ ಹಗರಣ. ಹಾಲಕ್ಕಿ ಒಕ್ಕಲಿಗರು ಹಾಡು ಕುಣಿತದಲ್ಲಿ ಪ್ರವೀಣರು. ಇವರು ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಗುಮಟೆ ಪದಗಳಿಗೆ ವಿಶೇಷ ಸ್ಥಾನವನ್ನು ಕೊಡ್ತಾರೆ. ಹಾಲಕ್ಕಿಗಳು ತಮ್ಮ ಬಿಡುವಿನ ಸಮಯದಲ್ಲಿ ವಿಶೇಷವಾದ ಸಂದರ್ಭದಲ್ಲಿ ಅಂದರೆ ಹಬ್ಬ ಹರಿದಿನದಂದು ಗಮಟೆ ಪದ ಹೇಳುವ ಮುಖಾಂತರ ಖುಷಿ ಪಡ್ತಾರೆ. ಸಹ್ಯಾದ್ರಿ ಪರ್ವತಗಳ ಶ್ರೇಣಿ ಮತ್ತು ಅರಬ್ಬಿ ಸಮುದ್ರದ ಕಿನಾರೆಯ ಮಧ್ಯದ ಬೆಟ್ಟ ಪ್ರದೇಶಗಳಲ್ಲಿ ಇವರು ವಾಸ ಮಾಡ್ತಾರೆ. ಈ ಹಾಲಕ್ಕಿಗಳು ಕೃಷಿಯ ಜೊತೆಗೆ ಅರಣ್ಯದ ಉಪ ಉತ್ಪನ್ನಗಳನ್ನು ಆಯ್ದು ಕೂಡ ಜೀವಿಸ್ತಾರೆ. ಈ ಹಾಲಕ್ಕಿ ಒಕ್ಕಲಿಗ ಮಹಿಳೆಯರ ಉಡುಪು ವಿನ್ಯಾಸ ಅಪರೂಪನೇ ಅಪರೂಪ. ಈ ಮಹಿಳೆಯರು ತಾರ್ಲೆ ಕುಣಿತಕ್ಕೆ ಹೆಸರುವಾಸಿಯಾದಂತಹವರು. ಪುರುಷರು ಸುಗ್ಗಿ ಕುಣಿತ ಮಾಡಿದ್ರೆ ಮಹಿಳೆಯರು ತಾರ್ಲೆ ಕುಣಿತ ಮಾಡ್ತಾರೆ. ಈ ಒಂದು ಕುಣಿತ ಸುಗ್ಗಿ ಕುಣಿತ ಏನಿದೆ ನಾಡಿನಲ್ಲಿನೇ ತುಂಬಾನೇ ಪ್ರಸಿದ್ಧವಾದಂತಹ ಒಂದು ಕುಣಿತ. ಇವರು ಬ್ಯಾಟೆ ಬೀರ, ಜಟ್ಟಿಗ, ಕರಿದೇವರು, ಮಾಸ್ತಿ ಮೊದಲಾದಂತಹ ದೈವಗಳನ್ನು ಆರಾಧನೆ ಮಾಡ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮಹಿಳೆಯರ ಕುಣಿತಕ್ಕೆ ನಾವು ಮೊದಲೇ ಹೇಳಿದಾಗೆ ಗಮಟೆ ಪದ ಹೇಳ್ತಾ ಅವರು ಮಹಿಳೆಯರು ತಾರ್ಲೆ ಕುಣಿತವನ್ನು ಮಾಡ್ತಾರೆ. ಪುರುಷರು ಸುಗ್ಗಿ ಕುಣಿತವನ್ನು ಮಾಡ್ತಾರೆ. ನೋಡಿ, ಇದನ್ನೇ ಕೊಪ್ಪ ಅಂತ ಕರೆಯೋದು. ನಾವು ಮನೆ ಅಂತ ಏನು ಕರಿತೀವಿ ಆ ಮನೆಗಳನ್ನು ಇವರು ಕೊಪ್ಪ ಅಂತ ಕರೀತಾರೆ. ಅಂದರೆ ಸೇಮ್ ಹಾಲಕ್ಕಿ ಒಕ್ಕಲಿಗರ ಒಂದು ಬುಡಕಟ್ಟು ಜನಾಂಗಗಳ ಮನೆಗಳು ಕೂಡ ನಾವೀಗ ಏನು ನೋಡ್ಕೊಂಡು ಬಂದ್ವಿ
ಆ ಜನಾಂಗಗಳ ಒಂದು ಮನೆಗಳ ಥರನೇ ಇದ್ದಾವೆ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಗೌಳಿಗರು, ಬುಡಕಟ್ಟು ಜನಾಂಗ ಗೌಳಿಗರು. ಕರ್ನಾಟಕದ ಪಶುಪಾಲಕ ಸಮುದಾಯಗಳಲ್ಲಿ ಈ ಗೌಳಿ ಸಮುದಾಯ ಕೂಡ ಪ್ರಮುಖವಾದದ್ದು. ಉತ್ತರ ಕನ್ನಡದ ಮಲೆನಾಡಿನ ಪ್ರದೇಶದಲ್ಲಿ ಈ ಗೌಳಿಗರು ವಾಸ ಮಾಡ್ತಾ ಇರೋದು ಹೆಚ್ಚಾಗಿ ನಾವು ಕಾಣ್ಬೋದು. ಯಲ್ಲಾಪುರ ಮತ್ತು ದಾಂಡೇಳಿಗಳಲ್ಲಿ ಗೌಳಿಗರ ವಿಶಿಷ್ಟ ವಾಡೆಗಳು ಇವೆ. ವಾಡೆ ಅಂದರೆ ಮನೆಗಳು ಇವೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ಭದ್ರಾವತಿ, ಶಿಕಾರಿಪುರ ತಾಲೂಕುಗಳ ಅಡವಿಗಳಲ್ಲಿ ಈ ಗೌಳಿಗರ ಹಾಡಿಗಳಿವೆ. ಹಾಡಿ ಅಂದರೆ ಮನೆಗಳು ಇದ್ದಾವೆ. ಸಾಮಾನ್ಯವಾಗಿ ಗೌಳಿಗರ ವಾಸದ ಭೌಗೋಳಿಕ ನೆಲೆಗಳು ಮಲೆನಾಡು, ಅರೆ ಮಲೆನಾಡು, ದಟ್ಟ ಕಾಡಿನ ಸೆರಗು, ಬೆಟ್ಟ ಗುಡ್ಡಗಳ ಸೆರಗಿನಲ್ಲಿ ಇದ್ದಾವೆ. ಈ ನೆಲೆಗಳು ಕಾಡು ಮತ್ತು ಬದುಕಿನ ಜೊತೆ ಒಂದು ಬಗೆಯ ಸಾವಯವ ಸಂಬಂಧವನ್ನು ಕೂಡ ಹೊಂದಿದ್ದಾವೆ. ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಕರ್ನಾಟಕಕ್ಕೆ ವಲಸೆ ಬಂದಂತಹ ಸಮುದಾಯ ಈ ಒಂದು ಗೌಳಿಗ ಸಮುದಾಯ. ಇವರ ಭಾಷೆ, ಸಂಸ್ಕೃತಿಯಲ್ಲಿ ಅದರ ಛಾಯೆಯನ್ನು ನಾವು ಗುರುತಿಸಬಹುದು. ಈ ಗೌಳಿಗರು ಈಗೀಗ ಅಲಮಾರಿತನವನ್ನು ನಿಲ್ಲಿಸಿ ಒಂದೆಡೆ ನೆಲೆ ನಿಂತು ಬದುಕನ್ನು ಸಾಗಿಸ್ತಾ ಇದ್ದಾರೆ. ಇವರು ಹೋಳಿ ಹುಣ್ಣಿಮೆ, ವರ್ಕೋಡ ಹಬ್ಬ, ಮಹಾನವಮಿ, ದೀಪಾವಳಿ, ಹಿರಿಯರ ಹಬ್ಬ, ಗೌಳಿಗಳಿಗೆ ವಿಶಿಷ್ಟವಾದಂತಹ ಒಂದು ಆಚರಣೆಗಳನ್ನು ಮಾಡ್ತಾರೆ. ಮುಖ್ಯವಾಗಿ ಗೌಳಿಗರು ಪಶು ವೈದ್ಯದಲ್ಲಿ ಪರಿಣಿತರು. ಈ ಗೌಳಿಗರ ಜಗ ಕುಣಿತ ಕರ್ನಾಟಕದ ಒಂದು ವಿಶಿಷ್ಟ ನೃತ್ಯ ಪ್ರಕಾರಗಳಲ್ಲಿ ಒಂದು. ಪಶು ಸಂಗೋಪನೆಯೇ ಇವರ ಪ್ರಮುಖ ಒಂದು ಕಸುಬು. ಜಗ ಕುಣಿತ ಕರ್ನಾಟಕದ ಒಂದು ವಿಶಿಷ್ಟ ನೃತ್ಯ ಪ್ರಕಾರ ಕೂಡ ಆಗಿದೆ. ಈ ಒಂದು ಪಶು ಸಂಗೋಪನೆಯೇ ಇವರ ಪ್ರಮುಖವಾದಂತಹ ಕಸುಬು. ಎಮ್ಮೆಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡುವಂತಹದ್ದೇ ಇವರ ಪ್ರಮುಖ ಉದ್ಯೋಗ. ಅದರ ಒಂದು ಪ್ರತಿರೂಪವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇಲ್ಲಿ ಕೂಡ ನಾವು ಸೇಮ್ ಆಲಕ್ಕಿ ಒಕ್ಕಲಿಗರು ಏನಿದ್ದಾರೆ, ಮಳೆ ಕುಡಿ, ಈ ಥರದ ಬುಡಕಟ್ಟು ಜನಾಂಗಗಳ ರೀತಿಯಲ್ಲೇ ಮನೆಗಳು ಇದ್ದಾವೆ. ಇದೇ ನೋಡಿ ಗೌಳಿ ಸಂಸಾರ. ಈ ಗೌಳಿಗರ ಹೋಳಿ ಹಬ್ಬದ ಒಂದು ಕುಣಿತ ಇದು. ಸ್ನೇಹಿತರೆ, ಅವರು ಹಬ್ಬ ಹರಿದಿನಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಅವರ ಒಂದು ದೇವಾಲಯಗಳಿತ್ತು, ಯಾವ ರೀತಿಯಾಗಿ ಅವರು ಪೂಜೆಗಳನ್ನು ಮಾಡ್ತಾಯಿದ್ರು, ಇಲ್ಲಿ ನೋಡ್ತಾ ಇದ್ವಿ ಶ್ರೀ ಎರಗನಹಳ್ಳಿ ಅಮ್ಮನ ಗುಡಿ ಅಂತ. ಇದೇ ರೀತಿಯಾಗಿ ಒಂದು ಬುಡಕಟ್ಟು ಜನಾಂಗಗಳು ಕೂಡ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಅವರು ಯಾವ ರೀತಿಯಾಗಿ ಒಂದು ರಂಗೋಲಿಯನ್ನು ಹಾಕಿ ದೇವಾಲಯಗಳನ್ನು ಅಲಂಕಾರ ಮಾಡ್ತಾಯಿದ್ರು, ಆ ರೀತಿಯ ಒಂದು ಬುಡಕಟ್ಟು ಜನಾಂಗಗಳು ಯಾವ ರೀತಿಯಾಗಿ ಒಂದು ದೇವಾಲಯವನ್ನು ಮಾಡ್ಕೊಳ್ತಾ ಇದ್ರು ಅದರ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ ಈಗ. ಇದಾಗಿತ್ತು ಸ್ನೇಹಿತರೆ ರಾಮನಗರ ಜಾನಪದ ಲೋಕದ 1 ಡೇ ಟ್ರಿಪ್. ಕಂಪ್ಲೀಟ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಜಾನಪದ ಲೋಕದಲ್ಲಿ ನಾವು ನೋಡಲೇಬೇಕಾದಂತಹ ಕೆಲವೊಂದು ಪ್ರಮುಖ ಸ್ಥಳಗಳು, ಹಾಗೆಯೇ ಅವುಗಳ ಬಗ್ಗೆ ಒಂದು ಮಾಹಿತಿ ಕೂಡ ಶೇರ್ ಮಾಡಿದ್ದೀನಿ. ನೀವು ಕೂಡ ರಜೆ ಸಿಕ್ಕಿದಾಗ 1 ಡೇ ಟ್ರಿಪ್ಗೆ ಅಂದಾಗ ಜಾನಪದ ಲೋಕಕ್ಕೆ ತಪ್ಪದೆ ನಿಮ್ಮ ಮಕ್ಕಳನ್ನು ಕರೆದುಕೊಂಡೋಗಿ ಅಲ್ಲಿ ಒಂದು ಜಾನಪದ ಲೋಕದಲ್ಲಿ ಬುಡಕಟ್ಟು ಜನಾಂಗಗಳ ಜೀವನ ಶೈಲಿಯನ್ನು ಅವರಿಗೆ ಅರ್ಥೈಸಿಕೊಳ್ಳಲು ಸಹಾಯ ಮಾಡಿ. ವಿಡಿಯೋ ತಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕನ್ನು ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫೈ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.